ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ನನ್ನ ಪ್ರಿಯ ಸಹೋದರ ಮತ್ತು ಸಹೋದರಿ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ನಾಮದಲ್ಲಿ ಹೊಂದಿಸಿಕೊಳ್ಳುತ್ತಾ ಎಲ್ಲ ಸಂತೋಷವಾಗಿ ಆರೋಗ್ಯವಾಗಿ ಈ ಹೊಸ ದಿನವನ್ನ ನೋಡೋದಕ್ಕೂ ವಿಶೇಷವಾಗಿ ಈ ವರ್ಷದ ಕೊನೆಯ ವಾರದಲ್ಲಿ ನಾವು ಕೂಡಿಕೊಂಡಿದ್ದೇವೆ. ದೇವರು ಮಾಡಿದಂತ ಮಹತ್ ಕಾರ್ಯಗಳನ್ನ ನೆನಪು ಮಾಡಿಕೊಳ್ಳಬೇಕಾದಂತ ಸಂದರ್ಭಗಳಿದೆ. ಏನ್ ಬರ್ತದೆ, ವರ್ಷಕ್ಕೆ ಮಾತ್ರ ವರ್ಷದ ಕೊನೆಯಲ್ಲಿ ಮಾತ್ರ ದೇವರು ನೆನೆಸ್ಬೇಕಲ್ಲ, ಪ್ರತಿದಿನ ಪ್ರತಿ ಕ್ಷಣನೂ ಸಹ ದೇವರು ನಮ್ಗೆ ಕೊಟ್ಟಿದ್ದಾನೆ. ಆದ್ರೆ ಕಾಲದ ಕ್ರಮೇಣ ನೋಡ್ತಾ ಇದೀವಲ್ವಾ, ನಾವು ಕಳೆದಾಗ ವರ್ಷ ಆದ್ಮೇಲೆ ಇನ್ನೊಂದು ವರ್ಷ ಬರುತ್ತೆ, ಒಂದ್ ದಿನ ಆದ್ಮೇಲೆ ಇನ್ನೊಂದ್ ದಿನ ಬರುತ್ತೆ, ಒಂದ್ ತಿಂಗಳಾದ್ಮೇಲೆ ಇನ್ನೊಂದ್ ತಿಂಗಳ ಬರುತ್ತೆ. ಅದನ್ನ ಕಾಲಕ್ರಮೇಣ ನಾವು ಅದನ್ನ ನೋಡ್ತಾನೆ ಇದೀವಿ. ಅದ್ರ ತಕ್ಕಂಗೆ ನಮ್ಮ ಜೀವಿತವನ್ನು ಸಹ ನಾವು ಜೀವಿಸ್ತಾ ಇದೀವಿ. 2025 ಈಗ ಬರುವಂತದ್ದು 2026. ಈ ದಿನಗಳನ್ನ ಕಾಲಗಳನ್ನ ಮನುಷ್ಯನ ರೂಪಿಸಿರೋದು ಯಾಕೆ ಅನ್ನೋದಾದ್ರೆ, ಅದನ್ನ ದಿನಗಳ ಲೆಕ್ಕದಲ್ಲಿ ವರ್ಷಗಳ ಲೆಕ್ಕದಲ್ಲಿ ಇದು ಮನುಷ್ಯನ ರೂಪಿಸಿದಂತೆ ನಾವು ನೆನೆಸೋದಾದ್ರೆ ಇಲ್ಲ, ಇದು ಸತ್ಯವೇದವನ್ನೇ ನಿರ್ಮಿಸಿದೆ. ಕಾಲಗಳನ್ನ ಸಮಯಗಳನ್ನ ಯಾರು ಗುರುಸಿರೋದು? ವೇದವಾಕ್ಯನೇ ಗುರುಸಿದೆ. ನಮಗೆ ಅನೇಕ ಸ್ಥಳಗಳು ಇರ್ತದೆ. ಇವತ್ತಿಗೂ ಸಹ ನಾವು ಕ್ರಿಸ್ತ ಪೂರ್ವ ಕ್ರಿಸ್ತ ಸಕ ಅಂತ ಹೇಳಿಕೊಂಡು ನಾವು ಅನೇಕ ಚರಿತ್ರೆಗಳನ್ನ ಬರೆದಿದ್ದಾರೆ ಈ ಲೋಕದಲ್ಲಿ. ಇವತ್ತಿಗೂ ಒಂದು ದಿನವನ್ನ ನಾವು ಕಳೆದಿದ್ದೇವೆ ಅಂದ್ರೆ ಆತನ ಕೃಪೆಯಿಂದಲೇ. ನಮಗೆ ಒಂದು ದಿನ, ಆತನಿಗೆ ಅದು ಎಷ್ಟು ದಿನ? 1000 ದಿನಗಳು. 1000 ದಿನ ಆತನಿಗೆ 1 ದಿನಗಳಾಗಿದೆ. ಆದ್ರೂ ಸಹ ನಾವು ಒಂದು ದಿನ ಕಳಿತೀವಿ ಅಂದ್ರೆ ಆತನ ಮುಂದೆ 1000 ದಿನ ಕಳೆದಿದೆ ಅಂತ ಅರ್ಥ ಆತನ ಲೆಕ್ಕಾಚಾರದಲ್ಲಿ. ಈ ಒಂದು ಹೊಸ ದಿನವನ್ನ ಕೊನೆಯ ಭಾನುವಾರದಲ್ಲಿ ನಾವಿದ್ದೇವೆ. ಮುಂದೆ ಈ ದಿನಗಳನ್ನ ನೋಡ್ತೇವೆ ಅಂದ್ರೆ ಖಂಡಿತ ಯಾರಿಂದ ಸಾಧ್ಯ ಇಲ್ಲ, ಹಿಂದೆ ಹೋಗೋದಕ್ಕಂತೂ ಸಾಧ್ಯ ಇಲ್ಲ. ದೇವ್ರ ಚಿತ್ತವಾದ್ರೆ ಮುಂದೆ ಹೋಗ್ಬೋದು ಅಷ್ಟೇ. ಈ ಎಲ್ಲಾ ದಿನಗಳು ಏನಾಗಿದೆ, ನಮಗೆ ನೆನಪಾಗಿ ಉಳಿತದೆ ಅಷ್ಟೇ. ನಾವು ಬಿಟ್ಟು ಬಂದಂತ ದಿನಗಳನ್ನ, ಕಳೆದು ಬಂದಂತ ಸಮಯಗಳನ್ನ, ಅನೇಕ ವಿಷಯಗಳನ್ನ, ಅನೇಕ ಬದುಕಿನಲ್ಲಿ ಬಂದಂತ ಪ್ರತಿಯೊಬ್ಬರನ್ನ ನಾವು ನೆನಪಿನಲ್ಲಿ ನಾವು ಇಟ್ಟುಕೊಳ್ಳೋದಕ್ಕೆ ಮಾತ್ರವೇ ಸಾಧ್ಯವಾಗಿದೆ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಹೊಸ ಸಹೋದರಿ ಬಂದಿದ್ದಾರೆ, ಅವರಿಗೂ ಸಹ ನಾನು ತಿಳಿಸ್ಕೊಳ್ತಿದ್ದೇನೆ. ನಾವು ಈ ಸಮಯದಲ್ಲಿ ಅವರನ್ನ ಪ್ರೋತ್ಸಾಹಿಸಿ ಕರೆದಂತ ಸಹೋದರ ಕುಟುಂಬದಕ್ಕೂ ಸಹ ನಾನು ತಿಳಿಸ್ಕೊಳ್ತೇನೆ. ಸರಿ, ವಾಕ್ಯ ಸಾಗುವ. ನಾವು ಮತ್ತೆ ನಾನು ಹೇಳದಂತ ಕಾರ್ಯದಲ್ಲಿ ನಾವು ನೆನೆಸ್ಕೊಳ್ಳುವಂತ ಕೆಲವೊಂದು ವಾಕ್ಯಗಳನ್ನ ನೋಡುವ ಪ್ರೇರಣೆ. ದೇವರ ಸನ್ನಿಧಾನದಲ್ಲಿ ನಾವು ಕಳೀತಾ ಇದ್ದೀವಿ. ಈ ಆರಾಧನೆಯ ನಂತರ ಕಾರ್ಯಕ್ರಮಗಳಿದೆ, ಎಲ್ಲರೂ ಸಹ ಭಾಗಿಯಾಗಬೇಕಾಗಿಯೂ ಸಭೆ ಆದೇಶಿಸಿದೆ. ನಂತರ ಸಭೆ ಸಹ ಎಲ್ಲವನ್ನು ಪ್ರೋತ್ಸಾಹ ಮಾಡುತ್ತದೆ. ಎಲ್ಲ ವಿಷಯದಲ್ಲಿಯೂ, ಎಲ್ಲ ಕಾರ್ಯದಲ್ಲಿಯೂ ನಿಮ್ಮನ್ನ ಸಭೆ ನಡೆಸುವಂತದ್ದಾಗಿದೆ. ಓಕೆ, ಕ್ರಿಸ್ತನ ಪ್ರಿಯರೇ, ಲೂಕ 17ನೇ ಅಧ್ಯಾಯದಲ್ಲಿ ಈ ಸಂದರ್ಭವನ್ನ ನಾವು ಅನೇಕ ಬಾರಿ ಓದಿದ್ದೇವೆ. ಇವತ್ತಿಗೆ ನಾವು ನೋಡುವ ಲೂಕ 17ನೇ ಅಧ್ಯಾಯದಲ್ಲಿ ಒಂದು ಸಂದರ್ಭ ನಡೀತದೆ. ಆ ಸಂದರ್ಭ ಕುಷ್ಠರೋಗಿಗಳ ಯೇಸು ಕ್ರಿಸ್ತನು ಮಾಡಿದಂತ ಮಹತ್ ಕಾರ್ಯ. 11ನೇ ವಾಕ್ಯದಿಂದ ನಾವು ಹಾಗೆ ಓದ್ಕೊಂಡು ಬರೋದಾದ್ರೆ, ಆತನು ಯೆರೂಸಲೇಮಿಗೆ ಪ್ರಯಾಣ ಮಾಡುವಾಗ, ಲೂಕ 17ನೇ ಅಧ್ಯಾಯ 11ನೇ ವಾಕ್ಯ, ಲೂಕ 17:11 ಆತನು ಯೆರೂಸಲೇಮಿಗೆ ಪ್ರಯಾಣ ಮಾಡುವಾಗ ಸಮಾರ್ಯ ಗಲಿಲಾಯ ಸೀಮೆಗಳ ನಡುವೆ ಹಾದು ಹೋದನು. ಒಂದು ಹಳ್ಳಿಗೆ ಬಂದಾಗ 10 ಮಂದಿ ಕುಷ್ಠರೋಗಿಗಳು ಆತನ ಎದುರಿಗೆ ಬಂದು ದೂರದಲ್ಲಿ ನಿಂತು ತೋತಿದೆ. ನಮಗೆಲ್ಲರಿಗೂ ಗೊತ್ತಿರಬೇಕು, ಯಾಜಕ ಕಾರಣದಲ್ಲಿ ದೇವರ ನಿರ್ಧಾರ ಪ್ರಕಾರ ಕುಷ್ಠರೋಗ ಎಂಬುದು ದೇವರಿಂದ ಅದು ಶಪಿಸಲ್ಪಟ್ಟಂತದ್ದು ಕಾರ್ಯವಾಗಿದೆ. ಆ ಕುಷ್ಠರೋಗವು ಊರಿನಲ್ಲಿ ಪ್ರವೇಶವಿಲ್ಲದ್ದು. ಅವರು ಊರಿಂದ ಹೊರಗಡೆ ಇರಬೇಕು, ಬಂಧುಗಳಿಂದ ಹೊರಗಡೆ ಇರಬೇಕು, ಜನರ ಸಂಖ್ಯೆಯಲ್ಲಿ ಅವರು ಬೆರೆಯಾಗಿಲ್ಲ. ಯಾಜಕ ಕಾರಣ ಪುಸ್ತಕವನ್ನು ಓದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅದೇ ನಿಯಮದ ಪ್ರಕಾರ ಇಲ್ಲಿದ್ದಂತ ಈ ಕುಷ್ಠರೋಗಿಗಳು ಊರಿಂದ ಆಚೆ ಇದ್ದಾರೆ. ನಂತರ ಇನ್ನೊಂದು ನಿಯಮ ಅಂದ್ರೆ, ಒಬ್ಬ ಶುದ್ಧವಾದಂತ ಮನುಷ್ಯ, ದೇವ ಮನುಷ್ಯ, ಇಲ್ಲಾಂದ್ರೆ ಒಬ್ಬ ಮನುಷ್ಯ ಅಲ್ಲಿ ಹೋಗ್ತಿದ್ದಾನೆ ಅಂದ್ರೆ ಇವರು ತಲೆ ಬಾಯ್ಕೊಂಡು ನನ್ನ ಅಶುದ್ಧ ಅಂತ ಹೇಳ್ಬೇಕಾದಂತ ಕಾರ್ಯನೂ ಸಹ ಅವ್ರು ಕೊಡಲ್ಪಟ್ಟಿದೆ. ನಾನು ಅದ್ರ ಬಗ್ಗೆ ವಿವರಣೆ ಮಾಡೋದಕ್ಕೆ ಬಂದಿಲ್ಲ, ಕುಷ್ಠರೋಗದ ಬಗ್ಗೆ ಆಗಲಿ. ಇಲ್ಲಿ ವಿಷಯ ಏನಂದ್ರೆ, ಯೇಸು ಕ್ರಿಸ್ತನನ್ನು ನೋಡಿದಂತ ಇವರು ದೂರದಲ್ಲಿ ನಿಂತ್ಕೊಂಡು ಒಂದು ಮಾತನ್ನ ಹೇಳ್ತಾರೆ. ಆತನ ಅವರನ್ನು ಹೇಳುವುದೇನಂದ್ರೆ, ಯೇಸುವೆ ಗುರುವೇ, ನಮ್ಮ ಮೇಲೆ ದಯವಿಡು ಎಂದು ಕೂಗಿ ಹೇಳಿದರು. ಯಾಕಂದ್ರೆ ಅವ್ರು ದೂರ ಇದ್ದಾರೆ. ಯೇಸು ಕ್ರಿಸ್ತನ ಅದೇದೋ ದೂರ ರಸ್ತೆಯಲ್ಲಿ ನಡೀತಿದ್ದಾರೆ. ಇವರು ಊರಿಂದ ಆಚೆ ಇದ್ದೆ ಅವರನ್ನು ನೋಡಿದ ತಕ್ಷಣ ಯೇಸುವೆ ಗುರುವೇ ಅಂತ ಇಸ್ ಐಡೆಂಟಿಫೈ. ಯೇಸು ಕ್ರಿಸ್ತನನ್ನ ಗುರುತಿಡಿತಿದ್ದಾರೆ ದೂರದಿಂದ. ಕ್ರಿಸ್ತನ ಪ್ರಿಯರೇ, ಊರಿಂದ ಆಚೆ ಇದ್ದಾರೆ. ಊರು ನಿರಾಕರಿಸಲ್ಪಟ್ಟಿದೆ ಈ ಕುಷ್ಠರೋಗವನ್ನ. ಯಾರ ಜನಸಂಪರ್ಕವಿಲ್ಲದಿರುವಂತ ಒಂದು ಗುಂಪು, ಅದು ಒಡನಾಟ ಇಲ್ಲದವರು, ಬಂಧು ಬಳಗದವರು ನೋಡದೇ ಇರುವಂತ ಪರಿಸ್ಥಿತಿ. ಒಂದು ಎತ್ತು ತಂದೆಯೋ ಎತ್ತು ತಾಯಿ ಬಂದ್ರು ಸಹ ಅವರನ್ನ ಮುಖವನ್ನ ಮುಚ್ಚಿಕೊಂಡು ಮಾತಾಡುವಂತ ಪರಿಸ್ಥಿತಿ. ಅವ್ರಿಗೆ ಏನೇ ಒಂದು ಕೊಡಬೇಕಂದ್ರೆ ದೂರದಲ್ಲಿ ಇಟ್ಟು ಬರ್ಬೇಕು. ಆ ವಸ್ತುಗಳನ್ನಾಗಲಿ, ಆಹಾರ ಆಗಲಿ, ಬಟ್ಟೆ ಆಗ್ಲಿ, ಏನಾಗ್ಲಿ ಅವರನ್ನ ಯಾರು ಸಹ ಏನ್ ಮಾಡಂಗಿಲ್ಲ, ಊರೊಳಗಡೆ ಸೇರ್ಸಂಗಿಲ್ಲ.
ಅಷ್ಟು ಘೋರವಾದಂತ ವ್ಯಾಧಿ ಈ ಕುಷ್ಠರೋಗ. ಇವತ್ತಿಗೆ ಅದಕ್ಕೆ ಒಂದು ದೇವರ ಕೃಪೆಯಿಂದ ಅದಕ್ಕೆ ಒಳ್ಳೆ ಟ್ರೀಟ್ಮೆಂಟ್ ಇದೆ. ಆದ್ರೂ ಸಹ ಇವತ್ತಿಗೂ ಅಲ್ಲಿ ಇಲ್ಲಿ ಇಂಥ ವ್ಯಕ್ತಿಗಳು ಕಾಣಿಸ್ಕೊತಾರೆ. ಮೈಸೂರು ಭಾಗದಲ್ಲಿ ಇದನ್ನು ಅನೇಕ ಬಾರಿ ಹೇಳಿದ್ದೇನೆ. ನಾನು ಹೇಳುವುದೇನೆಂದ್ರೆ, ದೂರದಲ್ಲಿದ್ದಾರೆ, ಊರಿಂದ ಆಚೆ ಇದ್ದಾರೆ, ಎಲ್ಲೋ ಒಂದು ಒಂದು ಗುಂಪಾಗಿ ಬದುಕ್ತಾ ಇದ್ದಾರೆ ಇವರೆಲ್ಲ. ಆದ್ರೆ ಇವರು ಯಾರನ್ನ ಐಡೆಂಟಿಫೈ ಮಾಡ್ತಿದ್ದಾರೆ? ಯೇಸು ಕ್ರಿಸ್ತನನ್ನ ಐಡೆಂಟಿಫೈ ಮಾಡ್ತಿದ್ದಾರೆ. ನೋಡಿ, ಯಾರು ಇವರಿಗೆ ಈ ವಿಷಯವನ್ನ ತಲುಪಿಸಿದ್ರು? ಆ ಊರಲ್ಲೇ ವಿಷಯ ಹಬ್ಬಿದೆ. ಯೇಸು ಕ್ರಿಸ್ತನ ಬಂದಿದ್ದಾನೆ, ಒಬ್ಬ ಗುರು ಬಂದಿದ್ದಾನೆ, ಅವರು ಮೆಸ್ಸಿಯ ಬಂದಿದ್ದಾನೆ, ದೇವಕುಮಾರ ಬಂದಿದ್ದಾನೆ. ಅಲ್ಲಿ ಅನೇಕ ಅದ್ಭುತ ಕಾರ್ಯಗಳು ನಡೀತು, ಅಲ್ಲಿ ಸೂಚಕ ಕಾರ್ಯ ನಡೀತು. ಎಲ್ಲಾ ಕಡೆ ಆ ಸೀಮೆಗಳ ಸುತ್ತಲೂ, ಗಲಿಲೆಯ ಸೀಮೆಗಳಲ್ಲೂ, ಆಸಿಯಾ ಸೀಮೆಗಳು, ಎಲ್ಲಾ ಕಡೆಯಲ್ಲೂ ಅದ್ಭುತ ಕಾರ್ಯ ನಡೆದಿರೋದು ಗೊತ್ತು, ನಾವು ಓದಿದ್ದೇವೆ ಈ 4 ಸುವಾರ್ತೆಯಲ್ಲಿ. ಆದ್ರೆ ಊರಿಂದ ಆಚೆ ಇರುವಂತ, ಯಾರೂ ಸಂಪರ್ಕ ಇಲ್ಲದೆ ಇರುವಂತ, ಯಾರ ಜೊತೆಲೂ ಒಡನಾಟ ಇಲ್ಲದೆ ತಮ್ಮದೇ ಆದಂತ ಒಂದು ಬದುಕು ಕಂಡು ಬದುಕುತ್ತಾ ಅಲ್ಲೇ ಸತ್ತೋಗುವಂತ ಈ ಕುಷ್ಠರೋಗಿಗಳಿಗೆ ಯೇಸು ಕ್ರಿಸ್ತನ ಬಗ್ಗೆ ಇವರಿಗೆ ಹೇಗೆ ವಿಷಯ ಗೊತ್ತಾಯ್ತು? ಇದು ನಾವು ಅರಿಯಬೇಕಾದಂತ ವಿಷಯ ಪ್ರೇರಿ. ಇವತ್ತು ಯಾರೋ ಒಬ್ರಿಗೆ ಏನ್ ಮಾಡಿದ್ದಾರೆ, ಇವರಿಗೆ ಯೇಸು ಕ್ರಿಸ್ತನ ಬಗ್ಗೆ ತಿಳಿಸಿರೋಕೆ ಸಾಧ್ಯ. ಯಾರೆಲ್ಲ ಯೇಸು ಕ್ರಿಸ್ತನ ಬಗ್ಗೆ ತಿಳಿಸಕ್ ಸಾಧ್ಯ ಇಲ್ಲ ಗೊತ್ತಿಲ್ಲ ಅವ್ರಿಗಲ್ಲ. ಇವತ್ತು ಪ್ರಪಂಚ ಆ ರೀತಿಯಲ್ಲಿದೆ. ಎಷ್ಟೋ ಜನರಿಗೆ ಯೇಸು ಕ್ರಿಸ್ತನ ಯಾರಂತ ಗೊತ್ತಿಲ್ಲ, ನಿಜವಾಗ್ಲೂ ಯೇಸು ಕ್ರಿಸ್ತನ ನಿಜ ಸ್ವರೂಪ ಗೊತ್ತಿಲ್ಲ, ಯೇಸು ಕ್ರಿಸ್ತನ ಯಾಕೆ ಭೂಮಿಗೆ ಬಂದ ಅಂತ ಗೊತ್ತಿಲ್ಲ, ಯೇಸು ಕ್ರಿಸ್ತನ ಯಾಕೆ ಸಿಲುವೆಯಲ್ಲಿ ಸತ್ತಂತ ಗೊತ್ತಿಲ್ಲ. ಇವತ್ತು ಭಾಗ ಅದೊಂದು ಭಾಗ. ಇನ್ನೊಂದು ಭಾಗ ಯೇಸು ಕ್ರಿಸ್ತನ ಅರ್ತಿದೀವಿ ಅಂತ ಹೇಳುವಂತ ಜನಾಂಗದಲ್ಲಿ ಸಹ ಯೇಸು ಕ್ರಿಸ್ತನ ನಿಜ ಸ್ವರೂಪ ಗೊತ್ತಿಲ್ಲ, ಸತ್ಯತೆಗಳು ಗೊತ್ತಿಲ್ಲ. ಆದ್ರೆ ಈ ಒಂದು ಕುಷ್ಠರೋಗಿಗಳಿಗೆ ಈ ಯೇಸು ಕ್ರಿಸ್ತನೇ ಗುರು ಅಂತ ಅವರನ್ನ, ಆ ಗುಂಪನ್ನ, ಜನಗಳನ್ನ ಐಡೆಂಟಿಫೈ ಮಾಡೋದಷ್ಟು ಇವರಿಗೆ ಯಾರೋ ಒಂದು ವ್ಯಕ್ತಿಯೋ, ಯಾರೋ ಒಂದು ಕುಟುಂಬನೋ, ಯಾರೋ ಒಬ್ರು ವಿಷಯ ತಿಳಿಸಿದ್ದಾನೆ. ಇಲ್ಲಿ ಯಾರು ತಿಳಿಸಿದ್ದಾರೆ ಅಂತ ವೇದವಾಕ್ಯ ಹೇಳ್ತಾ ಇಲ್ಲ ಪ್ರಿಯರೇ. ನಾನು ಹೇಳುವಂತ ಪಾಯಿಂಟ್ ಅಂದ್ರೆ, ಇವರಿಗೂ ಏನಾಗಿದೆ, ಯೇಸು ಕ್ರಿಸ್ತನ ಸುವಾರ್ತೆ ಸಾರಲ್ಪಟ್ಟಿದೆ. ಇವರಿಗೂ ಯೇಸು ಕ್ರಿಸ್ತನ ಬಗ್ಗೆ ಸುವಾರ್ತೆ ಸಾರಲ್ಪಟ್ಟಿದೆ. ನಾವು 1 ವರ್ಷ ಕಳೀತಾ ಇದ್ದೀವಿ, 365 ದಿನಗಳು ದಾಟ್ತಾ ಇದ್ದೀವಿ. ಇನ್ನು ಬೆರಳೆಣಿಗೆ 3 ದಿನ ದಾಟಿದ್ರೆ 365 ದಿನ ನಮಗೆ ದೇವ್ರು ಕೊಟ್ಟಿದ್ದಾನೆ ಪ್ರಿಯರ. ದಿನ 2025 ಕಳೆಯೋದಕ್ಕೆ ದೇವ್ರು ಕೊಟ್ಟಿದ್ದಾನೆ. ಕಳೆದ ವಾರದಲ್ಲಿ ಸಹ ನಾನು ಹೇಳಿದಂತ ಮಾತೆ, ಹಿಂತಿರುಗಿ ನೋಡಿದ್ರೆ ಎಷ್ಟೋ ಜನರು ನಮ್ಮನ್ನ ಬಿಟ್ಟು ಅಗಲಿದ್ದಾರೆ. ಗೊತ್ತಿರುವಂತ ಸಂಬಂಧಿಕದಲ್ಲಾಗಿರ್ಬೋದು, ಸ್ನೇಹಿತರಲ್ಲಿರ್ಬೋದು, ನಮ್ಮ ದೇಶದಲ್ಲಿರ್ಬೋದು, ನಮ್ಮ ಹೊರ ದೇಶದಲ್ಲಿರ್ಬೋದು, ಅನೇಕರು ಇವತ್ತಿಲ್ಲ. ಯೌವನಸ್ಥರುಗಳು ಅನೇಕರ ಕಾಲವನ್ನ ಮುಕ್ತಾಯ ಮಾಡಿದಂತ ಕಾರ್ಯವನ್ನು ಸಹ ನೋಡಿದ್ದೇವೆ. ಆದ್ರೆ ದೇವರು ನಮ್ಗೆ ಈ ಒಂದು ಚಿಕ್ಕ ಮಂದಿಯಾಗಿ ಇವತ್ತು ಕೂರಿಸಿದಾನೆ. ದೇವರು ನಮ್ಗೆ ಸ್ತೋತ್ರ ಹೇಳಬೇಕಾಗಿದೆ. ನಾನು ನನ್ನ ಕುಟುಂಬ ದೇವರನ್ನ ಆರಾಧಿಸ್ತಿದ್ದೀವಿ ಅಂತಂದ್ರೆ ದೇವರಿಗೆ ಸ್ತೋತ್ರ ಹೇಳಬೇಕಾಗಿದೆ. ನಾನು ನನ್ನ ಮಕ್ಕಳ ಜೊತೆಯಲ್ಲಿ ಇವತ್ತು ಆರಾಧನೆಗೆ ಬಂದಿದ್ದೀವಿ ಅಂದ್ರೆ ದೇವರಿಗೆ ಸ್ತೋತ್ರ ಹೇಳಬೇಕಾಗಿದೆ. ಯಾಕೆಂದ್ರೆ ಇವತ್ತು ದೇವರು ನಮ್ಗೆ ಇವತ್ತು ಕೊಟ್ಟಿದ್ದಾನೆ ಪ್ರಿಯರೇ. ಇವತ್ತು ದೇವರು ಆತನ ಕೃಪೆಯಿಂದ ಕೊಟ್ಟಿದ್ದ. ಈ ಒಂದು ಕುಷ್ಠರೋಗಿಗೆ ಈ ವಿಷಯ ತಿಳಿಸಿದಂತ ವ್ಯಕ್ತಿ ಯಾರು ಗೊತ್ತಿಲ್ಲ. ಇವರೇ ಯೇಸು, ಈತನೇ ಗುರುವೇ ಅಂತ ಗೊತ್ತಿಲ್ಲ. ಆದ್ರೆ ಯಾರೋ ಒಬ್ರು ತಿಳಿಸಿದ್ದಾರೆ ಅಂದಾಗ ನಾವೇನ್ ಮಾಡ್ಬೇಕಾಗಿದೆ? ನಾವ್ ಎಷ್ಟು ಜನಕ್ಕೆ ಯೇಸು ಕ್ರಿಸ್ತನ ಬಗ್ಗೆ ತಿಳಿಸಿದ್ದೀವಿ? ಯೇಸು ಕ್ರಿಸ್ತನ ಬಗ್ಗೆ ನಿಜ ಸಂಗತಿ ತಿಳಿಸಿದ್ರೆ, ನಾನು ಪ್ರಾರಂಭದಲ್ಲಿ ಹೇಳಿದೆ, ಎಷ್ಟೋ ಜನಕ್ಕೆ ಯೇಸು ಕ್ರಿಸ್ತನ ಬಗ್ಗೆ ಗೊತ್ತಿಲ್ಲ. ಅದು ನಮ್ಮ ಪಕ್ಕದಲ್ಲಿರ್ಬೋದು, ನಮ್ಮ ಮುಂದೆ ಇರ್ಬೋದು, ನನ್ನ ಗ್ರಾಮದಲ್ಲಿರ್ಬೋದು, ನನ್ನ ಕುಟುಂಬದಲ್ಲಿ ಇರ್ಬೋದು. ಒಂದು ವೇಳೆ ಯೇಸು ಕ್ರಿಸ್ತನ ಬಗ್ಗೆ ತಿಳಿದಂತ ತಪ್ಪಾದ ಅಭಿಪ್ರಾಯದಲ್ಲಿರುವಂತಹ ವ್ಯಕ್ತಿಗಳು ಸಹ ಇದ್ದಾರೆ ಅಂತ ಹೇಳಿದ ಪ್ರಾರಂಭದಲ್ಲಿ. ಅವರಿಗೂ ಸಹ ವಿಷಯವನ್ನ ನಾವು ತಿಳಿಸಿದ್ದೇವೆ. ಈ ವರ್ಷದಲ್ಲಿ ನಾವೇನ್ ಮಾಡ್ದೋ? ಈ ವರ್ಷದಲ್ಲಿ ಪ್ರಿಯರೇ, ಕಳೆದು ಬಂದಂತ ದಿನಗಳಲ್ಲಿ ನಾನು ಏನ್ ಸಾಧಿಸ್ತೆ ಅಂದ್ರೆ, ನಿಜವಾಗಲೂ ಒಬ್ಬೊಬ್ಬರು ಒಂದೊಂದು ಕುಟುಂಬದಲ್ಲಿ ಅನೇಕ ವಿಷಯಗಳನ್ನ ನಾನು ಕುಟುಂಬ ಪ್ರಾರ್ಥನೆ ಬಂದಾಗ ಹೇಳಿದಂತ ವಿಷಯಗಳನ್ನ ಕೇಳಿದೆ. ತುಂಬಾ ಸಂತೋಷ. ದಾಟು ಬಂದಂತ ವಿಷಯಗಳನ್ನ ನೋಡಿದೆ 2025ರಲ್ಲಿ. ಸುವಾರ್ತೆಯ ವಿಷಯದಲ್ಲಿ, ಕ್ರಿಸ್ತನ ವಿಷಯದಲ್ಲಿ, ಸಭೆಯ ವಿಷಯದಲ್ಲಿ ನನ್ನ ಪಾತ್ರಗಳೇನು ಅಂತ ಒಂದು ಲೈನ್ ಅಪ್ ಹಾಕೊಂಡ್ರೆ, ನನ್ನ ಕೆಲಸಗಳು ಏನ್ ಮಾಡಿದ್ದೀವಿ, ಯೌವನಸ್ಥರದ ಮಕ್ಕಳೇ ನೀವೇನ್ ಮಾಡಿದ್ದೀರಿ, ವಾಕ್ಯಗಳನ್ನ ವಾಕ್ಯಗಳನ್ನು ಪ್ರಬೋಧಿಸುವಂತ, ತಾರತಮ್ಯ ಹೊಂದಿರುವಂತ ವಾಕ್ಯಗಳನ್ನ ಬಿಡಿಯಾಗಿಯೂ ವಿವರವಾಗಿ ತಿಳಿಸುವಂತ ನನ್ನ ಪ್ರಿಯ ಸಹೋದರರೇ ನೀವೇನ್ ಮಾಡಿದ್ದೀರಿ? ನನ್ನ ಪ್ರಿಯ ಸಹೋದರಿಯರೇ, ನಿಮಗೆ ಗೊತ್ತಿರುವಂತ ಈ ಒಂದು ತಲಾಂತಗಳನ್ನ ಯಾವ ರೀತಿಯಲ್ಲಿ ಎಷ್ಟು ಜನಕ್ಕೆ ನಾವು ಹಂಚಿದ್ದೇವೆ? ಒಬ್ಬರಿಗೆ ಸಾಕು, ಒಂದು ಆತ್ಮಕ್ಕಾದ್ರೆ ಹೇಳಿದ್ದೇವ. ಕೇಳ್ತಾರೋ ಬಿಡ್ತಾರೋ ಅದು ಬೇಡ. ಬೀಜ ಬಿತ್ತುವುದು ನಮ್ಮ ಕೆಲಸ ಅಷ್ಟೇ, ಅದನ್ನ ಬೆಳೆಸುವುದು ಯಾರ್ದ ಕೆಲಸ? ತಂದೆಯ ದೇವರ ಕೆಲಸ. ಯಾರಿಗಾದ್ರೂ ಒಬ್ರಿಗೆ ನಿಮ್ಮ ನಿಜ ಸಂಗತಿಯನ್ನ ಹೇಳಿದ್ದೇವ ಈ ವರ್ಷದಲ್ಲಿ? ಸರಿ, ಮುಂದೆ ಹೋಗುವ. ಆ ಯೇಸು ಕ್ರಿಸ್ತನ ಬಳಿಗೆ ಬಂದಾಗ ಅವ್ರು ಹೇಳಿದಂತ ಕಾರ್ಯ ಏನು? 14ನೇ ವಾಕ್ಯ, ಆತನು ಅವರನ್ನ ನೋಡಿ, ಯಾರು? ಯೇಸು ಅವರನ್ನ ನೋಡಿ, ನೀವು ಹೋಗಿ ಯಾಜಕರಿಗೆ ಮೈ ತೋರಿಸಿಕೊಳ್ಳ್ರಿ ಎಂದು ಹೇಳಿದ. ಅಷ್ಟೇ.
ನಿಮಗೆ ಏನ್ ಸಮಸ್ಯೆ ಇದೆಯೇ ಆ ಸಮಸ್ಯೆಯನ್ನ ಸರಿಪಡಿಸ್ತಾ ಇದ್ದೀನಿ ಅಂತ ಹೇಳಲಿಲ್ಲ ಯೇಸು ಕ್ರಿಸ್ತ. ನಿಮಗೇನ್ ದೇಹದಲ್ಲಿ ಅನಾರೋಗ್ಯದಿಂದ ಆ ಕುಷ್ಠದಿಂದ ತುಂಬಿದಿರಿ, ನೀವು ಯಾವ ನಿಯಮ ಇದೆ, ಧರ್ಮಶಾಸ್ತ್ರದ ನಿಯಮ ಏನಿದೆ, ಯಾವ ಕುಷ್ಠರೋಗಿ ಗುಣ ಆಗ್ತಾನೋ ಯಾರತ್ರ ಹೋಗಿ ತೋರಿಸ್ಕೋಬೇಕು, ಅವನು ತನ್ನ ಮೈನ ಯಾಜಕರ ಹತ್ರ ಹೋಗಿ ತೋರಿಸ್ಬೇಕು. ಲೇವಿಯರಲ್ಲಿ ಯಾಜಕರ ಬಳಿ ತೋರಿಸ್ಕೊಂಡು ಅವ್ರನ್ನ ದೇಹವನ್ನೆಲ್ಲ ಚೆಕ್ ಮಾಡ್ತಾರೆ. ತಲೆಯಿಂದ ಹಿಡಿದು ಮೈಯೆಲ್ಲ ಫುಲ್ಲು ದೇಹದಲ್ಲಿರುವಂತ ಎಲ್ಲಾ ಅಂಗಗಳನ್ನ ಚೆಕ್ ಮಾಡ್ತಾರೆ. ಎಲ್ಲಾದ್ರೂ ಆ ಕುಷ್ಠ ರೋಗ ಇದ್ರೆ ಮತ್ತೆ ಅವ್ರನ್ನ ಏನ್ ಮಾಡ್ತಾರೆ, ಊರಿಂದ ಆಚೆ ಕಳಿಸ್ತಾರೆ. ಪೂರ್ಣವಾಗಿ ಗುಣವಾದ್ರೆ ಅವ್ರು ಏನ್ ಮಾಡ್ಬೇಕು, ಶುದ್ಧರಾಗಿ ತಮ್ಮನ್ನ ಶುದ್ಧ ಮಾಡ್ಕೊಂಡು ಫಸ್ಟ್ ಎಲ್ಗೋಗ್ಬೇಕು, ಅವ್ರ ಅಪ್ಪನ್ನ ಅವ್ರ ಅಮ್ಮನ್ನ ತಂಗಿನ ಹೆಂಡತಿ ನೋಡಕ್ಕಲ್ಲ, ದೇವಾಲಯಕ್ಕೆ ಹೋಗಿ ದೇವರಿಗೆ ವರ್ಷಿಪ್ ಮಾಡಿ ಅವ್ರು ಸಲ್ಲಿಸಬೇಕಾದ ಕಾಣಿಕೆಯನ್ನ ಕೊಟ್ಟು ಎಲ್ಗೋಗ್ಬೇಕು. ನಂತರ ಊರೊಳಗಡೆ ಕುಟುಂಬದಲ್ಲಿ ಸೇರ್ಕೋಬಹುದು. ಇದು ನಿಯಮ, ದೇವ್ರು ಕೊಟ್ಟಂತ ನಿಯಮ. ಯೇಸು ಕ್ರಿಸ್ತನ ಅದನ್ನ ಹೇಳ್ತಿದ್ದಾನೆ, ನೀವು ಹೋಗು, ಎಲ್ಗೋಗು, ಯಾಜಕರ ಬಳಿಗೆ ಹೋಗಿ ಅಂತ ಹೇಳ್ತಾನೆ. ಕ್ರಿಸ್ತನ ಪ್ರಿಯರೇ, ಎಲ್ಲರೂ ಹೋಗ್ತಾರೆ, ಇದೆಲ್ಲ ಗೊತ್ತಿದೆ. ಆದ್ರೆ ಒಬ್ಬ ವ್ಯಕ್ತಿ ಮಾತ್ರ ಏನ್ ನಡೆದಂತ ಕಾರ್ಯವನ್ನು ನೋಡ್ತೇವೆ. 15 ದಿನವಾಗಿದೆ. ಅವರಲ್ಲಿ ಒಬ್ಬನು ತನಗೆ ಗುಣವಾದುದನ್ನ ನೋಡಿ ಮಹಾಶಬ್ದದಿಂದ ದೇವರನ್ನು ಕೊಂಡಾಡ್ತಾ ಹಿಂತಿರುಗಿ ಬಂದು ಯೇಸುವಿನ ಪಾದಗಳಿಗೆ ಅಡ್ಡ ಬಿದ್ದು ಆತನಿಗೆ ಉಪಕಾರ ಸ್ತುತಿ ಮಾಡಿದನು ಅಂತ ನೋಡ್ತೇವೆ. ಒಬ್ಬನೇ ಒಬ್ಬ ರಿಟರ್ನ್ ಬಂದ. 10 ಜನದಲ್ಲಿ ಒಬ್ಬನೇ ಒಬ್ಬ ವಾಸ ಬಂದ. ನಮ್ಗೆ ಗೊತ್ತಿದೆ ಎಲ್ಲ, ಇದೆಲ್ಲ ನಾನು ತೆಗೆದಿದ್ದೇನೆ ಎಷ್ಟೋ ಬಾರಿ. ಇವತ್ತು ಯಾಕೆ ವಿಷಯವನ್ನ ಮಾತಾಡ್ತಿದ್ದೆ ಅಂದ್ರೆ, ರಿಟರ್ನ್ ಬ್ಯಾಕ್ ಯಾವ್ದಾದ್ರು ನೋಡಿದಿರಾ? ಇವತ್ತು ನಿಮ್ಮ ಹಿಂದೆ ದಿನಗಳನ್ನ ನೋಡಿದಿರಾ? ದೇವರು ಇವತ್ತು ನಡೆಸಿ ಬಂದಂತ ಈ ವರ್ಷದಲ್ಲಿ ನಿಮ್ಮ ಕುಟುಂಬವಾಗಲಿ, ನಿಮ್ಮ ವೈಯಕ್ತಿಕ ವಿಷಯದಲ್ಲಾಗಲಿ, ನಿಮ್ಮ ಬದುಕನ್ನಾಗಲಿ, ನಿಮ್ಮ ಬೇಡಿಕೆಗಳನ್ನಾಗಲಿ, ನಿಮ್ಮ ಅನಿಸಿಕೆಗಳಾಗಲಿ, ನಿಮ್ಮ ಕನಸುಗಳನ್ನಾಗಲಿ, ನಿಮಗೆ ನೆರವೇರಿಸಿದಂತ ವಿಷಯವನ್ನ ದೇವರಿಗೆ ಯಾವತ್ತಾದ್ರೂ ರಿಟರ್ನ್ ಥ್ಯಾಂಕ್ಸ್ ಹೇಳಿದೀವ? ನಾವು ರಿಟರ್ನ್ ಥ್ಯಾಂಕ್ಸ್ ಹೇಳ್ಬೇಕು ನಾವು. ಇದು ಕೃತಜ್ಞತೆ ಸಲ್ಲಿಸುವಂತ ಕಾಲ ಪ್ರಿಯರೇ, ಸಮಯ ನಮಗೆ. ನಾ ಪ್ರಾರಂಭದಂದೆ ಬ್ರದರ್, ಇವತ್ತು ಮಾತ್ರನಾ, ಡಿಸೆಂಬರ್ ಮಾತ್ರನಾ ಅಂದ್ರೆ ಇಲ್ಲ, ಪ್ರತಿದಿನನೂ ಹೇಳುವಂತದ್ದೇ. ಯಾಕಂದ್ರೆ ಕಾಲ ನಮ್ಗೆ ತಿರುಗುತ್ತಲ್ವಾ, ವರ್ಷ ತಿರುಗೋದ್ರಿಂದ ನಾವು ಆ ಒಂದು ವಿಷಯವನ್ನ ಹೇಳೋದ್ರಲ್ಲಿ ಏನ್ ತಪ್ಪಿದೆ? ಇವತ್ತೇನಾಗಿದೆ, ಒಂದು ಟ್ರೆಂಡ್ ಬಂದ್ಬಿಟ್ಟಿದೆ. ವರ್ಷಗಳನ್ನ ಆಚರಿಸಬಾರ್ದು. ಯಾರೋ ಆಚರಿಸ್ತಿಲ್ಲ. ಯಾರಾದ್ರು ಆಚರಿಸ್ತಿದ್ದೀರಾ? ನೀವ್ ಯಾರು ಆಚರಿಸ್ತಿದ್ದೀರಾ? ವರ್ಷಗಳನ್ನ ಆಚರಿಸ್ತಿದೀವ ನಾವು? ಹಬ್ಬಗಳನ್ನ ಆಚರಿಸ್ತೀವಿ? ಇಲ್ಲ. ನೆನೆಸ್ಬೇಕೋ ಬೇಡವೋ ಅದನ್ನೆಲ್ಲ. ಈಗ ನನ್ನ ಹುಟ್ಟು ದಿನ ಬರ್ದಿದೆ. ಹುಟ್ಟು ದಿನವನ್ನು ಸಹ ಅದು ಒಂದು ದಿನ ತಾನೆ. ಅದು ದಿನವನ್ನ ಆಚರಿಸೋದು ದಿನ ಆಚರಿಸ್ತಿಲ್ಲ ನಾವು. ಆ ಹುಟ್ಟು ದಿನವನ್ನ ಏನ್ ಮಾಡೋದಿಲ್ಲ, ಆಚರಿಸ್ತಿಲ್ಲ. ಆ ದಿನದಲ್ಲಿ ಏನ್ ಮಾಡ್ತೀವಿ, ನೆನೆಸಿ ದೇವರಿಗೆ ಏನ್ ಮಾಡ್ತೀವಿ, ಕೃತಜ್ಞತೆ ಸಲ್ಲಿಸ್ತೀವಿ. ಇವರು ಬರ್ತಡೇ ಮಾಡ್ತಾರೆ, ಇವರು ನ್ಯೂ ಇಯರ್ ಮಾಡ್ತಾರೆ, ಇವರು ಆ ದಿನ ಮಾಡ್ತಾರೆ. ದಿನಾನ ಮಾಡ್ತಾ ಇಲ್ಲ. ತಪ್ಪಾದ ಕಲ್ಪನೆಗೆ ಹೋಗ್ಬೇಡಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ. ಅನೇಕರಿಗೆ ಹೇಳ್ತಾ ಯೂಟ್ಯೂಬ್ ಅಲ್ಲಿ ನೋಡುವಂತ ಅನೇಕ ಸಹೋದರ ಸಹೋದರಿಗೆ ಹೇಳ್ತಾ ಇದೀನಿ, ಕ್ರಿಸ್ತನ ಸಭೆಯಲ್ಲಿರುವಂತ ನಾವು ದಿನಗಳನ್ನ ಆಚರಿಸೋದಿಲ್ಲ. ಆ ದಿನದಲ್ಲಿ ನಡೆದಂತ ಘಟನೆಗೆ ದೇವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದೀವಿ ಅಷ್ಟೇ. ಐ ನಾಟ್ ವರ್ಷಿಪ್ ಇನ್ ನ್ಯೂ ಇಯರ್, ಬರ್ತಡೇಯಲ್ಲಿ ಅದು ಹುಟ್ಟು ದಿನದಲ್ಲೇ ದೇವರಿಗೆ ನಾವು ಕೃತಜ್ಞತೆ ಸಲ್ಲಿಸ್ತಾ ಇದೀವಿ ಅಷ್ಟೇ. ಇವತ್ತು ಅದು ದೊಡ್ಡ ಬ್ಯಾನರ್ ಹಾಕ್ತಿದ್ದಾರೆ ನಮ್ಮ ಚರ್ಚ್ ಆಫ್ ಕ್ರೈಸ್ಟ್ ಅಲ್ಲಿ. ಅದನ್ನ ಹೇಳ್ತಾ ಇದೀನಿ ನಾನು. ಯಾರು ದಿನಗಳನ್ನ, ಯಾರು ವರ್ಷಗಳನ್ನ, ಯಾರು ಹೊಸ ವರ್ಷವನ್ನ, ನಾವು ಹೊಸ ವರ್ಷ ಆಚರಣೆ ಮಾಡೋದಕ್ಕೆ ಬಂದಿಲ್ಲ. ಏನ್ ಮಾಡಕ್ ಬರ್ತಾ ಇದೀವಿ? ಪ್ರಕೃತಿಯ ನಿಯಮದ ಪ್ರಕಾರ ವರ್ಷ 365 ದಿನ ಅದ. ನಮ್ಗೆ ಗೊತ್ತಿದೆ ಅಲ್ವಾ? ಎಲ್ಲ ಸೈನ್ಸ್ ಓದಿದಿರಲ್ಲಪ್ಪ. ಸೈನ್ಸ್ ಓದಿದ್ರೆ ಏನ್ 365 ದಿನ ಹೇಗೆ ನೋಟಿಫೈ ಮಾಡ್ತೀರಿ? ಏನದ ಅರ್ಥ ಏನು? ಭೂಮಿ ಸೂರ್ಯನ ಸುತ್ತಿದ್ರೆ 1 ದಿನ, ಆಮೇಲೆ 365 ದಿನಕ್ಕೆ ಏನರ್ಥ? ಅದೇನ್ ಸುತ್ತುತ್ತೆ? ಸೂರ್ಯನ ಸುತ್ತ ಭೂಮಿ ಸುತ್ತಿದ್ರೆ ಎಷ್ಟು ದಿನ? ಭೂಮಿ ತನಗ್ ತಾನೇ ಸುತ್ತನ, ಅದು ಹೇಳೋಣ ನಾಳೆ. 365 ದಿನ ಅಂದ್ರೆ ಏನು? 1 ದಿನ ಸುತ್ತಿದ್ರೆ ಸೂರ್ಯ ಎಲ್ಲೇ ಇರ್ತಿರ್ತಾನೆ. 1 ದಿನ ಸುತ್ತಿದ್ರೆ ಏನದು? 1 ದಿನ ಅಲ್ವಾ? ಸೈನ್ಸ್ ಅದೇ ತಾನೆ ಹೇಳ್ತದೆ. ಹಾಗೆ ಸುತ್ಕೊಂಡು ವಾಪಸ್ ಇಲ್ಲಿ ಬಂದ್ರೆ ಅದೇ ತಾನೆ, ಕರೆಕ್ಟ್ ತಾನೆ? ಏನೋ ತಪ್ಪಿದ್ಯಾ? ಸೈನ್ಸ್ ಮಕ್ಳ ಹೇಳಿಕ್ ತಪ್ಪೇನಿದ್ಯಾ? ಆ ಸುತ್ಕೊಂಡು ಬರೋದಕ್ಕೆ, ತನ್ನ ಸ್ಥಳಕ್ಕೆ ಬರೋದಕ್ಕೆ ಎಷ್ಟು ದಿನ ಆಗುತ್ತೆ? 365 ಡೇಸ್ ಇಲ್ಲ 64 ಡೇಸ್ ಅಂತ ನಿರ್ಧಾರ ಮಾಡಿ. ಅದಕ್ಕೆ ಏನ್ ಹೇಳ್ತಾರೆ, ಈಗ ವರ್ಷಗಳ ಕ್ಯಾಲೆಂಡರ್ಗಳು ಏನಾಗುತ್ತೆ, ದಿನಗಳು ಚೆನ್ನಾಗಿದೆ. ಇದನ್ನ ಆಚರಣೆ ಮಾಡ್ತಾ ಇಲ್ಲ ನಾವು. ಪ್ರಕೃತಿಯ ನಿಯಮದವನ್ನ ದೇವರು ನನಗಾಗಿ ಏನ್ ಮಾಡಿದ್ದಾನೆ, ಸುತ್ತಿದ್ದಾನೆ. ಸೂರ್ಯನ ಸುತ್ತ ಭೂಮಿ ಸುತ್ತಿದೆ, ಅದು ನನಗೋಸ್ಕರ. ಸೂರ್ಯನ ಸುತ್ತ ಭೂಮಿ ಸುತ್ಕೊಂಡ್ ಬಂದಿದೆ, ಅದು ಯಾರಿಗೋಸ್ಕರ? ನನಗೋಸ್ಕರ.
ಇವತ್ತು ದೇವರು ನನಗೆ ಹೊಸ ವರ್ಷವನ್ನ ಕೊಟ್ಟಿದ್ದಾನೆ, ಹೊಸ ದಿನವನ್ನ ಕೊಟ್ಟಿದ್ದಾನೆ. ದೇವರು ನಮಗೆ ಸ್ತೋತ್ರ ಸಲ್ಲಿಸೋದೇ ಹೊರತು ಇದನ್ನ ಆಚರಣೆ ಗಿಚರಣೆ ಅದಿಲ್ಲ. ಯಾರ ಆಚರಣೆಯನ್ನ ಹೇಳ್ಕೊಂಡು ಅದನ್ನ ದೊಡ್ಡದಾಗಿ ಅದನ್ನ ದೊಡ್ಡದಾಗಿ ಬ್ಯಾನರ್ ಹಾಕ್ಬೇಡಿ ಯಾರು. ನಾವು ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಇದೀವಿ. ಇವತ್ತಿಗೂ ಸಹ 2025ನೇ ಕೊನೆ ಭಾನುವಾರ ಅಂತ ಹೇಳಿದೆ. ಮುಂದೆ ಭಾನುವಾರ ಬರ್ತದೆ. 2025ನೇ ವರ್ಷದ ಕೊನೆ ಭಾನುವಾರ ಅಷ್ಟೇ. ದೇವರಿಗೆ ಸ್ತೋತ್ರ ಹೇಳಬೇಕಾಗಿದೆ. ಈ ಕುಷ್ಠರೋಗಿ 10 ಜನನು ಯಾರ ಹತ್ರ ಹೋಗ್ತಿದ್ದಾನೆ? ಯಾಜಕರ ಹತ್ರ ಹೋಗ್ತಿದ್ದಾರೆ. ಒಬ್ಬ ಏನ್ ಮಾಡ್ತಿದ್ದಾನೆ? ಯಾಜಕನ ಹತ್ರ ಹೋಗು ಅಂತ ಹೇಳಿದವ್ರು ಯಾರು? ಯೇಸು ಕ್ರಿಸ್ತನ ಹೇಳಿದ್ರು. ಮಾಡಬೇಕಾದ ಕೆಲಸ ಏನಿದೆ? ಅದನ್ನೇ ತಾನೆ. ಇವನ್ಯಾಕೆ ವಾಪಸ್ ಬಂದ? ಯೇಸು ಕ್ರಿಸ್ತನು ಯಾರಾದ್ರೂ ಚೆನ್ನಾಗಾದ್ರೆ ವಾಪಸ್ ಬರ್ಬೇಕು ಅಂತ ಹೇಳಿದ್ರ? ಏನು ಹೇಳಿಲ್ಲ ಅಲ್ವಾ? ನೀವು ಯಾಜಕರ ತೋರಿಸಿ ಅಂದ್ರೆ ಏನಂತ ಅರ್ಥ? ಅದು ಅರ್ಥ ಏನು? ನೀವು ಚೆನ್ನಾಗ್ ಆಗ್ತೀರಿ, ಗುಣ ಆಗ್ತೀರಿ ಅಂತ ಅರ್ಥ ತಾನೆ ಅದು. ಸ್ವಸ್ಥ ಆಗ್ತೀರಿ, ನಿಮಗೆ ಇರುವಂತ ಈ ಕಾಯಿಲೆ ಹೊಂಟೋಗುತ್ತೆ ಅಂತ ಅರ್ಥ ತಾನೆ ಅದು. ಆದ್ರೆ ಒಬ್ಬ ರಿಟರ್ನ್ ಬರ್ತಾ ಇದ್ದಾನೆ ಅಂದ್ರೆ ಅರ್ಥ ಏನು? ನಾನು ಯಾಜಕನಿಗೆ ಇತ್ತಲೂ ನನಗೆ ಗುಣಪಡಿಸಿದಂತ ವ್ಯಕ್ತಿಗೆ, ಗುಣಪಡಿಸಿದ ದೇವ ಮನುಷ್ಯನಿಗೆ ನಾನು ಕೃತಜ್ಞತೆ ಸಲ್ಲಿಸಬೇಕು ಅಂತ ಹೇಳಿ ಆತ ಏನ್ ಮಾಡ್ತಿದ್ದಾನೆ? ರಿಟರ್ನ್ ಬರ್ತಿದ್ದಾನೆ. ಇದೇ ಸಾರಾಂಶ ಈ ಒಂದು 10 ಕುಷ್ಠರೋಗಿಗಳ ಸಾರಾಂಶ ಪ್ರಿಯರು, ಬೇರೆ ಏನಿಲ್ಲ. ಅವನು ಬಂದು ಯೇಸು ಕ್ರಿಸ್ತನ ಪಾದಗಳಿಗೆ ಬಿದ್ದು ಆತನು ನಮಸ್ಕರಿಸಿ ಆತನಿಗೆ ಉಪಕಾರ ಸ್ತುತಿ ಮಾಡ್ತಾನೆ. ಥ್ಯಾಂಕ್ ಯು ಅಂತ ಕೇಳ್ತಿದ್ದಾನೆ. ನಾನು ಇನ್ಮೇಲೆ ನನಗೆ 2ನೇ ಪಾರ್ಟ್ ಯಾರು? ಯಾಜಕ. 3ನೇ ಪಾರ್ಟ್ ಯಾರು? ನನ್ನ ಕುಟುಂಬ. ಆದ್ರೆ ಮೊದಲನೇ ವಿಷಯ ಯಾರು? ನನ್ನನ್ನು ಸ್ವಸ್ಥಪಡಿಸಿದಂತ ನೀವು ಅಂತ ಹೇಳಿ ಬರ್ತಾ ಇದ್ದಾರೆ. ಇದರಲ್ಲಿ ಏನಾದ್ರೂ ಬೇರೆ ವ್ಯತ್ಯಾಸಗಳಿದೆ ಅಂದ್ರೆ ಇಲ್ಲ. ಆದ್ರೆ ಯೇಸು ಕ್ರಿಸ್ತನ ಒಂದು ಪ್ರಶ್ನೆ ಮಾತ್ರ ಕೇಳ್ತಾನೆ. 17ನೇ ವಾಕ್ಯ ಯಾರು ಧ್ಯಾನ ಮಾಡಿ. ಯೇಸು ಇದನ್ನು ನೋಡಿ 10 ಮಂದಿ ಶುದ್ಧರಾದರಲ್ಲವೇ? ಮಿಕ್ಕ 9 ಮಂದಿ ಎಲ್ಲಿ? ಏನು ಕೇಳಿದ್ರೆ ಸಾಕು. ಏನ್ ಕೇಳ್ತಿದ್ರೆ ಇಲ್ಲಿ? ಮಿಕ್ತವ್ರೆಲ್ಲಪ್ಪ ಅಂತ ಕೇಳ್ತಿದ್ರೆ ಅಷ್ಟೇ, ಏನಿಲ್ಲ. ಕ್ರಿಸ್ತನಲ್ಲಿ ಪ್ರಿಯರೇ, ಈ ವರ್ಷ ಮತ್ತೆ ವರ್ಷಕ್ಕೆ ಬರ್ತಾ ಇದೀನಿ ಅಂತ ತಿಳ್ಕೊಳಕ್ ಹೋಗ್ಬಿಡಿ. ಇಲ್ಲಿಯವರೆಗೂ ದೇವರು ನನ್ನನ್ನ ಕಾಪಾಡಿದಂತ ದೇವರಿಗೆ ನಾವು ಯಾವತ್ತಾದ್ರೂ ಕೃತಜ್ಞತೆ ಸಲ್ಲಿಸಿದ್ದೇವಾ? ದೇವರೇ, ನನ್ನ ಕುಟುಂಬದಲ್ಲಿ ಈ ಆಶೀರ್ವಾದ ಕೊಟ್ಟಿದ್ದೀವಿ, ಅದಕ್ಕಾಗಿ ನಾನು ನಿನಗೆ ಸ್ತೋತ್ರ. ದೇವರೇ, ನನ್ನ ಬದುಕಿನಲ್ಲಿ, ನನ್ನ ಅನಾರೋಗ್ಯದಲ್ಲಿ, ನನ್ನ ಮಕ್ಕಳ ಜೀವಿತದಲ್ಲಿ ಈ ವರ್ಷದಲ್ಲಿ ಮಾಡಿದಂತ ಕಾರ್ಯಕ್ಕಾಗಿ ದೇವರಿಗೆ ಸ್ತೋತ್ರ. ನಾವು ಸಲ್ಲಿಸಬೇಕಾದ ಜವಾಬ್ದಾರಿ ಕೇಳಿದ್ದೀವಿ ಪ್ರೇರೆ. ನಾವು ತುಂಬಾ ಪ್ರಾಮುಖ್ಯವಾದಂತ ಸಂದರ್ಭದಲ್ಲಿ ನಾವಿದ್ದೇವೆ. ಕೃತಜ್ಞತೆ ಸಲ್ಲಿಸುವುದು ನಮ್ಮೆಲ್ಲರ ಕರ್ತವ್ಯ. ಮತ್ತೊಂದು ಕಾರ್ಯ ನಡೀತದೆ ನೋಡೋ ಪ್ರೇರೆ, ನಿಮ್ಮ ಸತ್ಯವಾದ ತಿಳಿಸ್ಕೊಳ್ಳಿ. ಮತ್ತಾಯ 8ನೇ ಅಧ್ಯಾಯ 2ನೇ ವಾಕ್ಯ. ಒಬ್ಬ ಕುಷ್ಠರೋಗಿಯು ಯೇಸುವಿನ ಬಳಿಗೆ ಬಂದು, ಇಲ್ಲೂ ಅದೇ ಕುಷ್ಠರೋಗಿ, ಅಲ್ಲೂ ಇರುವಂತ ಕುಷ್ಠರೋಗಿ, ಇಲ್ಲಿರುವಂತ ಕುಷ್ಠರೋಗಿ. ಈ ಘಟನೆಯನ್ನು ಆ ಘಟನೆಯನ್ನು ಸ್ವಲ್ಪ ಹೋಲಿಸಿ ಮಾತಾಡೋಪ್ರೇನೆ. ಒಬ್ಬ ಕುಷ್ಠರೋಗಿ ಯೇಸುವಿನ ಬಳಿಗೆ ಬಂದು ಆತನಿಗೆ ಅಡ್ಡ ಬಿದ್ದು, ಸ್ವಾಮಿ, ನಿನಗೆ ಮನಸ್ಸಿದ್ದರೆ ನನ್ನನ್ನ ಶುದ್ಧ ಮಾಡಬಲ್ಲೆ ಅಂತನು. ಆತನು ಕೈ ಹಿಡಿದು ಅವನನ್ನ ಮುಟ್ಟಿ ಅಂತಿದೆ. ಯೂದರ ಪ್ರಕಾರ ಏನ್ ಮಾಡಂಗಿಲ್ಲ? ಅವ್ರು ಮುಟ್ಟಂಗಿಲ್ಲ. ಯೂದರ ಪ್ರಕಾರ ಅವರು ಹತ್ರ ಬರಂಗಿಲ್ಲ. 10 ಜನ ಎಲ್ಲಿದ್ರು? ಊರಿಂದ ಆಚೆ ದೂರದಲ್ಲಿದ್ರು. ಈ ಕುಷ್ಠರೋಗಿ ಏನ್ ಮಾಡ್ತಾನೆ? ಒಂದ್ ಸ್ಟೆಪ್ ಜಾಸ್ತಿಯಾಗಿ ಏನ್ ಮಾಡ್ತಾನೆ? ಯೇಸು ಕ್ರಿಸ್ತನ ಡೈರೆಕ್ಟ್ ಕಾಲಿಗೆ ಬೀಳ್ತಿದ್ದಾನೆ. ಬಿದ್ದುಬಿಟ್ಟು ಏನ್ ಮಾಡ್ತಿದ್ದಾನೆ? ಏನದಕ್ಕೆ ಪ್ರಶ್ನೆ ಕೇಳ್ತಿದ್ದಾನೆ? ನನ್ನನ್ನು ಶುದ್ಧ ಮಾಡಬಲ್ಲೆ ಏನಿದ್ದಾನೆ? ನಿನಗೆ ಮನಸ್ಸಿದ್ರೆ, ದೇವ್ರೆ, ನಿನಗೆ ಮನಸ್ಸಿದ್ರೆ ಮಾತ್ರ ನಾನು ಏನ್ ಮಾಡಕ್ ಬಲ್ಲೆ? ಶುದ್ಧ ಮಾಡಕ್ ಬಲ್ಲೆ ಅಂತ ಕೇಳ್ತಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರಿಗೆ ಮನಸ್ಸಿದೆಯಾ ಮನಸ್ಸಿಲ್ವಾ ಅನ್ನೋ ಪ್ರಶ್ನೆಕ್ಕಿಂತ ದೇವರಿಗೆ ಮನಸ್ಸಿದೆ, ದೇವರು ಮಾಡಬಲ್ಲನು, ದೇವರು ಕಾರ್ಯರೂಪಕ್ಕೆ ತರಬಲ್ಲನು. ಹೇಳ್ತಾನೆ ಆತನಿಗೆ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಅಂದನು. ಆತನನ್ನ ಕೇಳುವಂತ ಪ್ರಶ್ನೆಗೂ ಆತನ ಇರುವಂತ ಘಟನೆಗೂ ಸ್ವಲ್ಪ ಗಮನಿಸಿ ಪ್ರಿಯರೇ. ಇವತ್ತು ನಾವು ಎಷ್ಟೋ ಸಾರಿ ಕೆಲವೊಂದು ವಿಷಯಗಳು ನಡೀದೇ ಇರುವಾಗ ದೇವ್ರಿಗೆ ಮನಸ್ಸೇ ಇಲ್ವಾ ಅನ್ನೋ ಒಂದು ಪ್ರಶ್ನೆಯಲ್ಲಿ ನಾವಿರ್ತೇವೆ. ದೇವ್ರ ಈ ವಿಷಯವನ್ನ ನಮ್ಮ ಪ್ರಾರ್ಥನೆ ವಿಜ್ಞಾಪನೆಯನ್ನು ಕೇಳಲೇ ಇಲ್ವಾ ಅಂತ ಹೇಳ್ತೇವೆ. ದೇವರಿಗೆ ಮನಸ್ಸಿದೆ ಪ್ರೇರಣೆ. ಕೇಳುವಂತ ವಿಧಾನ, ಕೇಳುವಂತ ಮನೋಭಾವ, ಮನಸ್ಥಿತಿ ಸರಿಯಾಗಿರ್ಬೇಕಷ್ಟೆ. ಇವರ ಪ್ರಾರ್ಥನೆ ನಮ್ಮೆಲ್ಲರಿಗೂ ಗೊತ್ತಿದೆ. ಆ ಪ್ರಾರ್ಥನೆಯ ಪಾಯಿಂಟ್ಸ್ ಗಳೆಲ್ಲ ನಾನು ಎಷ್ಟೋ ಸಾರಿ ಮಾತಾಡಿದ್ದೀನಿ. ಯಾಕೆ ಆ ಒಂದು ಪರಿಸಾಯನ ಪ್ರಾರ್ಥನೆಯನ್ನ ದೇವ್ರು ಕೇಳಲಿಲ್ಲ? ಅವನು ಒಂದೇ ಒಂದು ವಿಷಯ ಅಂತ ಹೇಳ್ತಾನೆ, ನಾನು ಈ ಸುಂಕದವನಂಗೆ ಇಲ್ಲ. ಪ್ರಾರ್ಥನೆ ಬಿದ್ದೋಗೋದಕ್ಕೆ ಕಾರಣ ಇದೆ. ಸರಿ, ಇಲ್ಲಿ ಬರುವ ಯೇಸು ಕ್ರಿಸ್ತನ್ ಏನು ಉತ್ತರ ಕೊಡ್ತಾನೆ? ಮೊದಲನೇದು ಉತ್ತರ ಕೊಡೋಕೆ ಮುಂಚೆ ಯೇಸು ಕ್ರಿಸ್ತನ್ ಏನ್ ಮಾಡ್ತಾನೆ?
ಆತನನ್ನ ಕೈಯಿಂದ ಏನ್ ಮಾಡ್ದಂತೆ, ಆತನ ಕೈಯಿಂದ ಅವನನ್ನ ಮುಟ್ಟದ ಅಂತ ಹೇಳ್ತದೆ. ಇದೆಯಾ? ಆತನು ಕೈ ನೀಡಿ ಆತನನ್ನು ಮುಟ್ಟಿ, ಇದೆಯಾ ಬೈಬಲ್ ಅಲ್ಲಿ? ಅರ್ಥ ಏನು? ಇದೆ ಅರ್ಥ ಏನು? ಒಬ್ಬ ಯೂದರು, ಒಬ್ಬ ಅವತ್ತಿನ ಇದ್ದಂತ ಯೂದರು ಯಾರನ್ನ ಮುಟ್ಟಂಗಿಲ್ಲ, ಕುಷ್ಠರೋಗಿಗಳನ್ನ ಮುಟ್ಟಂಗಿಲ್ಲ. ಆದ್ರೆ ಯೇಸು ಕ್ರಿಸ್ತನ್ ಏನ್ ಮಾಡ್ತಾನೆ, ಒಂದ್ ಸ್ಟೆಪ್ ಏನಾಗ್ತಾನೆ, ಮುಟ್ತಾ ಇದ್ದಾನೆ. ಅವನ್ ಎಷ್ಟು ದೂರದಿಂದ ಇದ್ದ ಅಂತ ಹೇಳಿದಾಗ ಅವ್ರಿಗೆ ಏನ್ ಮಾಡಿದ್ರು ಯೇಸು ಕ್ರಿಸ್ತನು? ದೂರದಲ್ಲಿ ನಿಂತ್ಕೊಂಡು ಕೇಳಿದ್ರಲ್ಲ 10 ಜನ, ಅವ್ರಿಗೆ ಏನಂತ ಹೇಳಿದ್ರು ಯೇಸು ಕ್ರಿಸ್ತನು? ನೀವು ಹೋಗಿ ಏನ್ ಮಾಡಿ, ಯಾಜಕರಿಗೆ ಮೈ ತೋರಿಸ್ಕೊಳ್ಳಿ. ಇವನು ಒಂದ್ ಸ್ಟೆಪ್ ಮುಂದೆ ಬಂದಾನೆ. ಎಲ್ಲಿಗೆ ಬಂದಿದ್ದಾನೆ? ಯೇಸು ಕ್ರಿಸ್ತನ ಡೈರೆಕ್ಟ್ ಆಗಿ ಕಾಲಿಗೆ ಬಿದ್ದುಬಿಟ್ಟಿದ್ದಾನೆ. ಇವನು ಅಲ್ಲಿ ಬೆಳಂಗಿಲ್ಲ, ಇವನೆಲ್ಲ ಎಲ್ಲಿರ್ಬೇಕು, ದೂರದಲ್ಲಿ ನಿಂತ್ಕೊಂಡು ಕೇಳಬೇಕು. ಇವನ್ ಏನ್ ಮಾಡ್ತಾನೆ, ಅತಿಕ್ರಮಿಸಿ ಯೇಸು ಕ್ರಿಸ್ತನ ಬಳಿಗೆ ಬಂದ್ಬಿಟ್ಟ. ಇವನು ಅತಿಕ್ರಮಿಸಿ ಬಂದಾಗ, ಇವನು ದೇವರ ಮೇಲೆ ಇಟ್ಟಂತ ಇನ್ನೂ ಅಭಿಮಾನದಲ್ಲಿ ಬಂದಾಗ ಯೇಸು ಕ್ರಿಸ್ತನ ಏನ್ ಮಾಡ್ಬೇಕು? ದೂರ ಹೋಗು ಅಂತ ಹೇಳ್ಬೇಕಾಗಿತ್ತು. ಇಲ್ಲ ಬೇರೆಯವರಾಗಿದ್ರೆ ನಾವು ಯೂದರ ಪ್ರಕಾರ ಅನ್ಬೇಕು, ಮುಟ್ಟಿಸ್ಕೊಳ್ಳಂಗಿಲ್ಲ. ಪರಿಸರ ಸದುಕರಾಗಿದ್ರೆ ಅವನು ದೂರ ಹೋಗ್ಬೇಕು, ತಳ್ತಾ ಇದ್ರು, ಅಶುದ್ಧ ಅಂತ ಅವನು ತಳ್ತಾ ಇದ್ರು. ಇವನು ಎಷ್ಟು ಮುಂದೆ ಬಂದನೋ ಯೇಸು ಕ್ರಿಸ್ತನ ಅಷ್ಟೇ ಏನ್ ಮಾಡ್ದ, ಅದನ್ನ ಮುಟ್ಟದ ಅಂತ ವೇದ ವಾಕ್ಯ ಹೇಳ್ತದೆ. ಪ್ರಿಯರೇ, ಗಮನ ಇಡ್ತಿದ್ರೆ ಅಂತ ನೆನೆಸ್ತೇನೆ. ನಾವ್ ಎಷ್ಟು ಹತ್ರ ಹೋಗ್ತೀವಿ ಯೇಸು ಕ್ರಿಸ್ತನ ಬಳಿಗೆ, ಅಷ್ಟೇ ಯಾರು ಬರ್ತಾರೆ ನಮ್ಮ ಹತ್ರಕ್ಕೆ? ದೇವ್ರು ಬರ್ತಾರೆ, ಯೇಸು ಕ್ರಿಸ್ತನ ಬರ್ತಾನೆ. ಅವನು ಹೋಗಿ ಕಾಲಿಗೆ ಬಿದ್ದಿದ್ದಕ್ಕೆ ಯೇಸು ಕ್ರಿಸ್ತನ ಅವನ ಮುಟ್ಟದ. ಒಬ್ಬ ಕುಷ್ಠ ರೋಗಿನ ಮುಟ್ಟಂಗಿಲ್ಲ ಪ್ರಿಯರೇ. ಆದ್ರೆ ಯೇಸು ಕ್ರಿಸ್ತನ ಮುಟ್ಟದ ಅಂದ್ರೆ ಅರ್ಥ ಏನು? ಅವನು ಹೋಗಿದ್ದಕ್ಕೆ ಯೇಸು ಕ್ರಿಸ್ತನ ಮುಟ್ಟದ. ಅವ್ರು ಹೋಗದೆ ದೂರದಲ್ಲಿ ಕೇಳಿದಕ್ಕೆ ಅವ್ರಿಗೂ ಸ್ವಸ್ಥತೆ ಆಯ್ತು, ಇವನು ಮುಟ್ಟಿದವನಿಗೂ ಸ್ವಸ್ಥತೆ ಆದ. ಆದ್ರೆ ಈ ಸ್ವಸ್ಥತೆಯ ಡಿಫ್ರೆನ್ಸ್ ನೋಡ್ಬೇಕಾಗಿದೆ. ಅವ್ರಿಗೆ ಮೈ ತೋರಿಸ್ಕೊಳ್ಳಿ ಅಂತ ಹೇಳ್ತಾರೆ, ಯೇಸು ಕ್ರಿಸ್ತನ ಅವ್ರನ್ನ ಮುಟ್ಲಿಲ್ಲ, ಅವ್ರಿಗೂ ಗುಣ ಆಗ್ತದೆ. ಆದ್ರೆ ಯೇಸು ಕ್ರಿಸ್ತನ್ ಇವನನ್ನ ಮುಟ್ತಾ ಇದ್ದಾನೆ ಅಂದ್ರೆ ನಾವು ಎಷ್ಟರ ಮಟ್ಟಿಗೆ ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ, ನಾವು ಯೇಸು ಕ್ರಿಸ್ತನ ಬಳಿಗೆ ಎಷ್ಟರ ಮಟ್ಟಿಗೆ ಹತ್ರದಲ್ಲಿ ಇದ್ದೀವಿ ಅಂತ ಅರ್ಥ. ದೂರದಲ್ಲಿದ್ರು ಆಗತ್ತೆ ಸ್ವಸ್ಥತೆ, ಇಲ್ಲ ಅಂತಲ್ಲ. ನಮ್ಮ ಆಶೀರ್ವಾದವನ್ನು ದೇವರು ದೂರದಿಂದಾನೇ ಕೊಡ್ತಾನೆ. ಆದ್ರೆ ಒಂದ್ ಸ್ಟೆಪ್ ಏನಾಗಬೇಕು, ನಾವು ಮುಂದೆ ಹೋಗ್ಬೇಕು, ದೂರ ಹೋಗ್ಬಾರ್ದು. ಇವತ್ತು ದೇವರ ಆಲಯದಲ್ಲಿ ನೀವಿದ್ದೀರಿ ಪ್ರಿಯರೇ. ಈ ವರ್ಷದಲ್ಲಿ ದೇವರ ಜೊತೆಯಲ್ಲಿ ಎಷ್ಟು ಪಳಗಿದ್ದೀರಿ, ಎಷ್ಟು ಅನ್ಯೋನ್ಯತೆಯಲ್ಲಿದ್ದೀರಿ, ಎಷ್ಟು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರಿ. ಒಂದು ವೇಳೆ ಇಲ್ಲ ಅಂತ ನಿಮ್ಮ ಮನಸ್ಸು ಏನಾದ್ರು ತೋಚೋದಾದ್ರೆ ನಿರ್ಧಾರ ಮಾಡಿ, ಈ ವರ್ಷ ದೇವರೇ, ಹೌದು ನನಗೆ ಕೊಟ್ಟಂತ ಈ ವರ್ಷದಲ್ಲಿ ನಾನು ಯಾವುದೋ ಒಂದು ಕಾರಣಕ್ಕೋಸ್ಕರ ದೂರದಲ್ಲಿದ್ದೆ. ಆದ್ರೆ ನನ್ನನ್ನ ಏನ್ ಮಾಡಿದ್ದೆ, ದೂರದಲ್ಲಿದ್ರು ಸಹ ನನ್ನ ಮನೆಯನ್ನ ಆಶ್ರಯಿಸ್ದೆ, ನನ್ನ ಅಪ್ಪನ ಆಶ್ರಯಿಸ್ದೆ, ನನ್ನ ಮಕ್ಕಳನ್ನ ಆಶ್ರಯಿಸ್ದೆ. ದೂರದಲ್ಲಿದ್ರು, ನೀನ್ ಬಿಟ್ಟು ನಾನು ದೂರದಲ್ಲಿದ್ರು ಏನ್ ಮಾಡಿದೆ, ನನ್ನನ್ನ ಆಶ್ರಯಿಸ್ದೆ. ಇಲ್ಲ ಅಂತಲ್ಲ, ನೀನ್ ನನ್ ಕೊಡ್ಬೇಕಾದದ್ದು ಕೊಟ್ಟಿದ್ಯಾ. ಆದ್ರೆ ಇವತ್ತು ಈ ಕುಷ್ಠರೋಗಿ ತರ ನಿನ್ನ ಮುಂದೆನೆ ಬರ್ತೀನಿ. ಮುಂದೆ ಬಂದವನಿಗೂ ಅವನಿಗೂ ಸ್ವಸ್ಥತೆ ಎರಡೂ ಆಗುತ್ತೆ. ಆದ್ರೆ ಏನ್ ಡಿಫ್ರೆನ್ಸ್ ಕಾಣಿಸ್ತದೆ ಸಿಸ್ಟರ್ಸ್, ಬ್ರದರ್ಸ್, ನಿಮ್ಗೆ ಏನ್ ಡಿಫ್ರೆನ್ಸ್ ಕಾಣಿಸ್ತದೆ? ಆ ಕುಷ್ಠರೋಗಿಗೂ ಗುಣ ಆಯ್ತು, ಈ ಕುಷ್ಠರೋಗಿಗೂ ಗುಣ ಆಗುತ್ತೆ. ಆದ್ರೆ ಏನ್ ಡಿಫ್ರೆನ್ಸ್ ಕಾಣಿಸ್ತದೆ ನಿಮಗೆ? ಇಲ್ಲ, ಹತ್ರ ಬಂದಿದ್ದಾನೆ, ಅವ್ನು ದೂರದಲ್ಲಿದ್ದಾನೆ, ಇಬ್ರಿಗೂ ಕುಷ್ಠರೋಗ ವಾಸಿ ಆಯ್ತು. ಆದ್ರೆ ಈಗ ಏನ್ ಕಂಡಿದ್ರು ಇಬ್ರಲ್ಲಿ? ಏನು ಒಂದು ವಿಶೇಷತೆ ಏನು? ನಂಬಿಕೆ ಇದೆ. ಇಲ್ಲ, ಏನ್ ಡಿಫ್ರೆನ್ಸ್ ಅಂದ್ರೆ ಯೇಸು ಕ್ರಿಸ್ತನ ಅವನನ್ನ ಮುಟ್ಟದ ಅಂತ ಅರ್ಥ. ಮುಟ್ಟದ ಇಲ್ಲ, ಯೇಸು ಕ್ರಿಸ್ತ ಮುಟ್ಟದ ಇಲ್ವಾ ಇನ್ನ ಕುಷ್ಠರೋಗಿನ? ಈಗ ನಮ್ಮನ್ನ ಈ ವರ್ಷವಲ್ಲ ದೇವರು ಆಶ್ರಯಿಸಿದ್ದಾನೆ, ದೂರದಲ್ಲಿದ್ರು ಆಶ್ರಯಿಸಿದ್ದಾನೆ, ಆತರದ ಹೋಗ್ಲಿಲ್ಲ ಅಂದ್ರೂ ಆಶ್ರಯಿಸಿದ್ದಾನೆ, ನಮ್ಮ ವಿಜ್ಞಾಪನೆ ಕೇಳಿದ್ದಾನೆ, ನಮ್ಮ ಬದುಕಲ್ಲಿ ನಮಗೆ ಅನೇಕ ವಿಷಯ ಮಾಡಿದ್ದಾನೆ 2025ರಲ್ಲಿ. ಆ ಆಶೀರ್ವಾದವನ್ನ ಪಡ್ಕೊಂಡಿದೀವಿ. ಇಲ್ಲ, ಗ್ರೇಸ್, ದೇವರಿಗೆ ಸ್ತೋತ್ರ ಹೇಳಿ. ಯೇಸು ಕ್ರಿಸ್ತನ್ ದೂರದಿಂದ ಬ್ಲೆಸ್ಸಿಂಗ್ ಮಾಡೋದು ಇಷ್ಟನಾ ನಿಮಗೆ? ಯೇಸು ಕ್ರಿಸ್ತನ್ ನಿಮ್ಮನ್ನ ಮುಟ್ಟಿ ಬ್ಲೆಸ್ಸಿಂಗ್ ಮಾಡೋದು ಇಷ್ಟನಾ? ಏನ್ ನೆನೆಸ್ತೀರಿ? ನಿಮ್ಮ ಬಂಧುಗಳ ಜೊತೆಯಲ್ಲಿ, ಇಲ್ಲ ನಿಮ್ಮ ಆತ್ಮಿಕರ ಜೊತೆಯಲ್ಲಿ ಕುಂತ್ಕೊಂಡು ಮಾತಾಡೋದಕ್ಕೂ, ಜೊತೆಯಲ್ಲಿ ಕುಂತ್ಕೊಂಡು ಊಟ ಮಾಡೋದಕ್ಕೂ, ಜೊತೆಯಲ್ಲಿ ಇದ್ಕೊಂಡು ಇರೋದಕ್ಕೂ, ಅವ್ರ ಜೊತೆಲಿ ಸಂಪರ್ಕದಲ್ಲಿ ಇರೋದಕ್ಕೂ ವ್ಯತ್ಯಾಸಗಳಿದೆ ಅಲ್ವಾ? ಎಷ್ಟೇ ನಿಮ್ಮ ಆತ್ಮೀಯರ ಜೊತೆಲಿ ಎಷ್ಟೊತ್ತು ಫೋನಲ್ಲಿ ಮಾತಾಡ್ತೀರಿ, ಆದ್ರೆ ಪಕ್ಕದಲ್ಲಿದ್ರೆ ಎಷ್ಟು ವಿಷಯಗಳು ಮಾತಾಡ್ತೀವಿ. ಆತ್ಮೀಯರು ಅದು ಯಾರೇ ಆಗಿರ್ಬೋದು. ನಿಮ್ಮ ಬಂಧು ಬಳಗ ಜೊತೆಯಲ್ಲಿ ಎಷ್ಟೇ ದೂರದಲ್ಲಿದ್ರು ಅದೊಂದು ದೂರದ ರಿಲೇಶನ್ಶಿಪ್ ಅಷ್ಟೇ, ಹತ್ರದ ರಿಲೇಶನ್ಶಿಪ್ ಇರೋಕ್ ಸಾಧ್ಯ ಇಲ್ಲ. ಗಂಡ ಹೆಂಡತಿರು ಎಷ್ಟೇ ದೂರದಲ್ಲಿ ಇರ್ಬೋದು, ಕೆಲಸದ ನಿಮಿತ್ತವಾಗಿಯೋ ಯಾವುದೋ ನಿಮಿತ್ತವಾಗಿಯೋ ಹೊರ ದೇಶದಲ್ಲೂ ಹೊರ ರಾಜ್ಯದಲ್ಲಿ ಇದ್ದಂತಹ ಕಾರ್ಯಗಳನ್ನು ನೀವು ನೋಡಿರ್ಬೋದು. ಅದ್ರ ಜೊತೆಯಲ್ಲಿದ್ದಂತಹ ಸಂಬಂಧ ಹುಟ್ಟುತ್ತಾ ನಿಮಗೆ? ಆಗುತ್ತಾ? ಅದು ಅನುಭವಿಸಿದವರಿಗೆ ಗೊತ್ತಿರ್ತದೆ. ಏನೇ ಮಾತಾಡ್ಲಿ, ಬೆಳಿಗ್ಗೆ ಗಂಟೆಗಟ್ಟಲೆ ಮಾತಾಡ್ತೀವಿ ದೂರದಲ್ಲಿರುವಂತಹ ಪತ್ನಿ ಜೊತೆಲಿ, ದೂರದಲ್ಲಿರುವಂತಹ ಮಗನ ಜೊತೆಲಿ. ಮಗನ ಪಕ್ಕದಲ್ಲಿ ಕುಂತ್ಕೊಂಡು ಎತ್ತು ತಾಯಿ ಮಾತಾಡೋಷ್ಟು ಸಂಬಂಧ, ಆ ಒಂದು ರಿಲೇಶನ್ಶಿಪ್ ಸಿಗುತ್ತಾ ನಿಮಗೆ? ಹೊರ ದೇಶದಲ್ಲಿ ನನ್ನ ಮಗ ಇದ್ದಾನೆ, ನಾವು ಭಾರತ ದೇಶದಲ್ಲಿದ್ದೀವಿ, ಮಗನ ಜೊತೆಲಿ ಪ್ರತಿದಿನ ಮಾತಾಡ್ತೀವಿ. ಆದ್ರೆ ಅದೇ ಮಗ ಪಕ್ಕದಲ್ಲಿ ಕುಂತ್ಕೊಂಡು ಮಾತಾಡೋಷ್ಟು ಸ್ಪರ್ಶ ಸಿಗುತ್ತಾ ನಿಮಗೆ? ನನ್ನ ಪ್ರಿಯ ಸಹೋದರ ಸಹೋದರಿ, ನಾನು ಹೇಳುವಂತ ಪಾಯಿಂಟ್ಸ್ ಏನ್ ಅರ್ಥ ಆಗುತ್ತೆ ಅಂದ್ರೆ ನಿಮಗೆ, ಯೇಸು ಕ್ರಿಸ್ತ ನಿಮ್ಮನ್ನ ದೂರದಲ್ಲೂ ಬ್ಲೆಸ್ಸಿಂಗ್ ಮಾಡ್ತಾರೆ. ದೇವರು ದೂರದಿಂದನೂ ನಿಮ್ಮ ಪ್ರಾರ್ಥನೆಯನ್ನ ಕೇಳ್ತಾರೆ, ಇಲ್ಲ ಅಂತ ಅಲ್ಲ. ಆದ್ರೆ ಯೇಸು ಕ್ರಿಸ್ತನ ಪಕ್ಕದಲ್ಲಿ ನಿಮ್ಮನ್ನ ಮುಟ್ಟು ಬ್ಲೆಸ್ಸಿಂಗ್ ಮಾಡಿಸ್ಕೋಬೇಕು ಅಂದ್ರೆ ನೀವ್ ಯಾರ ಹತ್ರ ಬರ್ಬೇಕು?
ಈ ಕುಷ್ಠರೋಗಿ ತರ ಏನಾಗಬೇಕು, ಒಂದು ಸ್ಟೆಪ್ ಮುಂದೆ ಬರ್ಬೇಕು. ಅದು ಬೇಕೋ ಬೇಡೋ ಅನ್ನೋದು ನಿರ್ಧಾರ ಮಾಡ್ಕೋಬೇಕು ಈ ವರ್ಷ. ನನ್ನ ಪಾಯಿಂಟ್ಸ್ ಆಫ್ ವ್ಯೂ ಇಷ್ಟೇನೆ. ಇವತ್ತು ನಾನು ಸ್ವಸ್ಥತೆ ಬಗ್ಗೆನೂ ಅದ್ಭುತ ಬಗ್ಗೆನೂ ಮಾತಾಡಕ್ ಬಂದಿಲ್ಲ. ನಾವು ಹೇಳೋದಾದ್ರೆ ಆ 10 ಜನಕ್ಕೂ ಏನಾಯ್ತು, ಸ್ವಸ್ಥತೆ ಸಿಕ್ತು. ಇವನಿಗೂ ಮುಂದೆ ಹೋದವ ಅದೇನ್ ಸಿಕ್ತು, ನಿನಗೆ ಮನಸ್ಸಿದ್ರೆ ನನ್ನ ಶುದ್ಧ ಮಾಡಬಲ್ಲೆ ತಾವು ಪ್ರಶ್ನೆ ಕೇಳಿದಕ್ಕೆ ಆತನು ಕೈ ನೀಡಿ ಆತನನ್ನ ಮುಟ್ಟಿ ನನಗೆ ಮನಸ್ಸುಂಟು ಶುದ್ಧನಾಗುವನು. ಕೂಡಲೇ ಅವನ ಕುಷ್ಠವು ಏನಾಯ್ತು, ವಾಸಿಯಾಯಿತು. ನೋಡಿ, ಈ ತರ ಬ್ಲೆಸ್ಸಿಂಗ್ ಎದುರ್ಬೇಕು ಅಂತ ಎದುರು ನೋಡ್ತೀರಾ. ದೂರದಿಂದ ಯೇಸು ಕ್ರಿಸ್ತ ನೀವೆಲ್ಲ ಹೋಗಿ ಬರೀ ಯಾಜಕರಿಗೆ ಮೈ ತೋರಿಸ್ಕೊಳ್ಳಿ ಅನ್ನುವಂತ ಆ ಬ್ಲೆಸ್ಸಿಂಗ್ ಬೇಕು ಅಂತ ನೆನೆಸ್ತೀರಾ. 2026 ಯಾವ್ದು ನೆನೆಸ್ಬೇಕು ಅಷ್ಟೇ. ಯಾವ್ದು ಬೇಕು ನನಗೆ? ನನ್ನ ಟಚ್ ಮಾಡಬೇಕೋ ಬೇಡವೋ ಯೇಸು ಕ್ರಿಸ್ತನು? ದೇವರು ನನ್ನನ್ನ ಮುಟ್ಟಬೇಕೋ ಬೇಡವು? ದೇವರ ವಾಕ್ಯ ನನ್ನ ಹೃದಯದಲ್ಲಿ ಇರಬೇಕೋ ಬೇಡವು? ದೇವರ ಜೊತೆ ನನ್ನ ಸಂಪರ್ಕ ಇಟ್ಕೋಬೇಡು. ನಾನು ಉದಾಹರಣೆಗಳು ಕೊಟ್ಟೆ. ನಾನು ಅನೇಕ ವಿಷಯ ದೂರದಲ್ಲಿರುವಂತ ನನ್ನ ಮಗನ ಜೊತೆಯಲ್ಲಿ ಮಾತಾಡೋದಕ್ಕಿಂತ ಪಕ್ಕದಲ್ಲಿರುವಂತ ನಿಮ್ಮ ಮಗನ ಜೊತೆಯಲ್ಲಿ ಮಾತಾಡುವಷ್ಟು ಸ್ಪರ್ಶ ಸಿಗುತ್ತಾ ನಿಮಗೆ? ದೂರದಲ್ಲಿರುವಂತ ನನ್ನ ಮಡತಿಯ ಜೊತೆಯಲ್ಲೂ ನನ್ನ ಗಂಡನ ಜೊತೆಯಲ್ಲಿ ಮಾತಾಡುವಂತ ಮಾತು, ಅವ್ರ ಜೊತೆಲಿ ಊಟ ಮಾಡಿದ್ರೇನ್ರಿ ಅಂತ ಒಂದು ಫೋನ್ ಮಾಡ್ತೀವಿ, ಏನೋ ಮಾಡಿದೆ, ಎಲ್ಲಿ ಮಾಡಿದ್ರಿ, ಯಾವ್ದೋ ಹೋಟ್ಲಲ್ಲಿ ಮಾಡಿದೆ. ಅದೇ ನನ್ನ ಗಂಡನಿಗೆ ನೀವು ಬಡಿಸುವಂತ ರೀತಿಯಲ್ಲಿ ಇರ್ತದ? ನನ್ನ ಮಗ ಯಾವುದೋ ಊರು ಬಹು ದೂರದಲ್ಲಿರುವಂತ ದೇಶದಲ್ಲೂ ಯಾವುದೋ ದೇಶದಲ್ಲಿ ದುಡಿತಾ ಇದ್ದಾನೆ, ಒಂದು ದಿನ ಬರ್ತಾನೆ, ಅವನ ಯಾವ ರೀತಿಯಲ್ಲಿ ನೀವು ಮುದ್ದಾಡ್ತೀರಿ ಅಂತ ಸ್ವಲ್ಪ ಯೋಚನೆ ಮಾಡಿ. ಈ ಸ್ಪರ್ಶನೇ ನಾವು ಯೇಸು ಕ್ರಿಸ್ತನ ಬಳಿಯಲ್ಲಿ ಕೇಳಬೇಕೋ ಬೇಡೋ ನನ್ನ ಪ್ರಿಯ ಸಹೋದರ ಸಹೋದರಿಯರೇ? ಈ ಸ್ಪರ್ಶನೇ ನಾವು ಬೇಕಾಗಿರೋದು. ಇದರಿಂದಾನೆ ಯೇಸು ಕ್ರಿಸ್ತನ ಹೇಳುದು. ಯಾಕೋಬ 4:8 ವಾಕ್ಯ ಏನ್ ಹೇಳ್ತದೆ? ಯಾಕೋಬ 4:8 ವಾಕ್ಯ ಬೇಗ. ಯಾಕೋಬ 4:8. ಆತನು ಸಮೀಪಕ್ಕೆ ಬರ್ಲಿಲ್ಲ ಅಂದ್ರೆ ನಮ್ಮನ್ನ ಬ್ಲೆಸ್ ಮಾಡಿಲ್ಲ ಅಂತ ತಿಳ್ಕೊಳ್ಬೇಡಿ. ಬ್ಲೆಸ್ಸಿಂಗ್, ಗಾಡ್ ಬ್ಲೆಸ್ಸಿಂಗ್, ದೇವ್ರ ಆಶ್ರಯಿಸ್ತಾನೆ, ಇಲ್ಲ ಅಂತಲ್ಲ. ನನ್ನ ಪ್ರಿಯ ಸಹೋದರ ಸಹೋದರಿ, ನನ್ನ ಪ್ರಿಯ ಯೌವನಸ್ಥರೇ, ನಿಮಗೆ ನಾವು ವಿಶೇಷವಾಗಿ ಹೇಳಕ್ ಬರಲಿ ಇಷ್ಟಪಡ್ತೇನೆ. ನೀವು ಎಷ್ಟು ಯೇಸು ಕ್ರಿಸ್ತನ ಜೊತೆಯಲ್ಲಿ ಇರಬೇಕು, ದೇವರ ಜೊತೆಯಲ್ಲಿ ಇರಬೇಕು ಅಂತ ನೆನೆಸ್ತಿರೋ, ಅಷ್ಟು ದೇವರು ನಿಮ್ಮ ಜೊತೆಯಲ್ಲಿ ಇರಬೇಕು ಅಂತ ನೆನೆಸ್ತಾರೆ. ಬಿಟ್ಟು ಹೋದಂತ ಆ ಒಂದು ಕಿರಿಯ ಮಗನ ವಿಷಯದಲ್ಲಿ ತಂದೆ ಹಂಬಲ, ತಂದೆಯ ಕಣ್ಣೀರು ನಮ್ಮೆಲ್ಲರಿಗೂ ಗೊತ್ತಿದೆ. ಎಲ್ಲಾ ಆಸ್ತಿನ ಹಾಳು ಮಾಡ್ಕೊಂಡ್ ಬಂದಂತ ಮಗನನ್ನ ನೋಡಿದಂತ ತಂದೆ ಓಡೋಗ ಅಪ್ಕಣ್ಣದ ವಿಷಯ ನಾವು ನೋಡಿದ್ದೇವೆ. ಆದ್ರೆ ದೇವರು ಅದನ್ನೇ ನಮ್ಮಂತ ನೋಡ್ತಾ ಇದ್ದಾನೆ ಪ್ರಿಯರೇ. ಅವನಿಗೆ ಬಂದಾಗ ಆತನಿಗೆ ಕೊಡುವಂತ ಆಶೀರ್ವಾದವನ್ನ ಖಂಡಿತವಾಗಿ ನಮಗೆ ಕೊಡ್ತಾನೆ. ಇವತ್ತು ನಾವು ಈ 2 ಕುಷ್ಠ ರೋಗಿಗಳ ವಿಷಯದಲ್ಲಿ ನಾವು ಯಾವ ಸ್ವಸ್ಥತೆ ಬೇಕಾಗಿದೆ ನಮಗೆ? ಯಾವ ಬ್ಲೆಸ್ಸಿಂಗ್ ಬೇಕಾಗಿದೆ ನಮ್ಮ ಮನೆಗೆ? ಯಾವ ಕಾರ್ಯ ನೆರವೇರಬೇಕಾಗಿದೆ ಮನೆಗೆ? ಯಾವ ಕಾರ್ಯ ಬೇಕಾಗಿದೆ? ಲೂಕದಲ್ಲಿ ನೋಡಿದಂತ 17ನೇ ಅಧ್ಯಾಯದಲ್ಲಿ ನೋಡಿದಂತ ಆ ಕುಷ್ಠರೋಗಿಯ ಸ್ವಸ್ಥತೆ ಬೇಕಾ? ಇಲ್ಲ ಮತ್ತಾಯದಲ್ಲಿ ನೋಡ್ತಿರೋದು 8ನೇ ಅಧ್ಯಾಯದ 2ನೇ ವಾಕ್ಯದಲ್ಲಿರುವಂತ ಕುಷ್ಠರೋಗಿಯ ಸ್ವಸ್ಥತೆ ಬೇಕಾ ನಿಮಗೆ? ಯಾವ ಸ್ವಸ್ಥತೆ ಅಂದ್ರೆ ಬ್ಲೆಸ್ಸಿಂಗ್ ಅಂತ ಇಟ್ಕೊಳ್ಳಿ. ಯಾವ ಬ್ಲೆಸ್ಸಿಂಗ್ ಬೇಕು ನಮಗೆ? ಮತ್ತೆ 8ನೇ ಅಧ್ಯಾಯದಲ್ಲಿ ಆ ವ್ಯಕ್ತಿಯ ಬ್ಲೆಸ್ಸಿಂಗ್ ಬೇಕಾ? ಇಲ್ಲ 17ನೇ ಅಧ್ಯಾಯದಲ್ಲಿ ಆ 10 ಜನರ ಬ್ಲೆಸ್ಸಿಂಗ್ ಬೇಕಾ ನಮಗೆ? ಯಾರು ಮಾತಾಡ್ತಿಲ್ಲ. ಯಾವ್ದು ಬೇಕು? ಮತ್ತೆ ಲೂಕದಲ್ಲಿ ಇದ್ರೆ ಸಾಕು ಬ್ರದರ್, ಹೆಂಗೋ ಬ್ಲೆಸ್ಸಿಂಗ್ ಸಿಗುತ್ತೆ. ನಮಗೋಸ್ಕರ ಬೋಧಕರು ಪ್ರೇಯರ್ ಮಾಡ್ತಾರೆ, ನಮಗೋಸ್ಕರ ನಮ್ಮ ಅಮ್ಮ ಪ್ರೇಯರ್ ಮಾಡ್ತಾರೆ, ನನಗೋಸ್ಕರ ನಮ್ಮ ತಂದೆ ಪ್ರೇಯರ್ ಮಾಡ್ತಾರೆ, ನಮಗೋಸ್ಕರ ನಮ್ಮ ಸಭೆ ಹಿರಿಯರು ಪ್ರಾರ್ಥನೆ ಮಾಡ್ತಾರೆ. ನಾವು ಬ್ಲೆಸ್ಸಿಂಗ್ ಈ ವರ್ಷ 2025 ಸಾಕು, ಅಷ್ಟೇ ಸಾಕು. ನಮ್ಗೆ ಕೆಲಸ ಕಾರ್ಯಗಳಿದೆ, ನಮ್ಗೆ ಅನೇಕ ಒತ್ತಡಗಳಿದೆ, ಅನೇಕ ವಿಷಯಗಳಿದೆ. ನಾವು ವಾರಕ್ಕೊಂದ್ಸರಿ ಬಂದ್ರೆ ಸಾಕು, ವಾರಕ್ಕೆ 2 ಸಾರಿ ಬಂದ್ರೆ ಸಾಕು. ಅದು ಸಾಕ ದೇವ್ರ ಜೊತೆಲಿ ನಿಮ್ಮ ಸಂಪರ್ಕ? ದೂರದಿಂದ ಪಡೆದುಕೊಳ್ಳುವಂತ ಆಶೀರ್ವಾದವೇ, ಆದ್ರೆ ನಿಮ್ಮನ್ನ ಮುಟ್ಟಿ ಆಶ್ರಯಿಸುವಂತ ಆಶೀರ್ವಾದ ಎಷ್ಟರ ಮಟ್ಟಿಗೆ ಇದೆ ಅಂತ ನೆನೆಸಿ. ಅದಕ್ಕೆ ಅನೇಕ ಉದಾಹರಣೆಗಳನ್ನ ಹೇಳಾಯ್ತು. ನನ್ನ ಜನ್ಮ ಕೊಟ್ಟಂತ ಮಕ್ಕಳ ವಿಷಯದಲ್ಲಿ, ನನ್ನ ಎತ್ತಂತ ತಂದೆ ತಾಯಿಗಳ ವಿಷಯದಲ್ಲಿ, ನನ್ನ ಆತ್ಮೀಯ ಸ್ನೇಹಿತನ ವಿಷಯದಲ್ಲಿ ನಾನು ಎಷ್ಟು ಒಡನಾಟವಾಗಿರ್ಬೇಕು ಅಂತ ನನಗಾಗಲಿ. ಅನೋಕನು ಹಳೆ ಒಡಂಬಡಿಕೆಗೆ ಸ್ವಲ್ಪ ಒಂದು ಉದಾಹರಣೆಗೆ ಬರ್ತೇನೆ. ಆದಿಕಾಂಡ 5ನೇ ಅಧ್ಯಾಯ 21ನೇ ವಾಕ್ಯ. ಯಾರು ಬೇಗ ಓದಿ. 65 ವರ್ಷದವನಾದಾಗ ಮೆತೂಷೆಲಹನನ್ನು ಪಡೆದನು. ಮೆತೂಷೆಲಹನು ಹುಟ್ಟಿದ ಮೇಲೆ ಹನೋಕನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ದೇವರ ಅನ್ಯೋನ್ಯತೆಯಲ್ಲಿ 300 ವರ್ಷ ಬದುಕಿದನು. ಅವನು ಬದುಕಿದ ಕಾಲವೆಲ್ಲ 365 ವರ್ಷ. ಒಟ್ಟು ಎಷ್ಟು ವರ್ಷ ಬದುಕಿದ ಅನೋಕ? ಈ ಲಿಸ್ಟ್ ನೀವು ಓದ್ಕೊಂಬಂದ್ರೆ ತುಂಬಾ ಚಿಕ್ಕ ವಯಸ್ಸಲ್ಲಿ ಸತ್ತೋದ್ರು ಅಂತ ಹೇಳ್ತೀವಲ್ಲ ಬ್ರದರ್. ನಾನು ಬರುವಾಗ ಒಂದು ಫ್ಲೆಕ್ಸ್ ನೋಡಿದೆ, ಪಾಪ 28 ವಯಸ್ಸು ಹುಡುಗ ಅಂತ ನೋಡ್ತೀವಿ. ಎಲ್ಲ ನೋಡಿದಿರಲ್ವಾ? ಚಿಕ್ಕ ವಯಸ್ಸು 32 ವಯಸ್ಸು, 36 ವಯಸ್ಸು. ಅನೇಕರು ಈ ಒಂದು ಪೀರಿಯಡ್ ಅಲ್ಲಿ ಚಿಕ್ಕ ವಯಸ್ಸು ಮಕ್ಕಳೇ ಸತ್ತೋಗಿರೋದನ್ನ ಯವನಸ್ಥರನ್ನ ನೋಡ್ತಾ ಇದ್ದೀವಿ.
ಈ ಲಿಸ್ಟ್ ಅಲ್ಲಿ ಚಿಕ್ಕ ವಯಸ್ಸಲ್ಲಿ ಸತ್ತೋರು ಯಾರು? ಈ ಅನೋಕನ ಎಷ್ಟು ವಯಸ್ಸಲ್ಲಿ ಸತ್ತೋದ? 365. ಅದೇ ಚಿಕ್ಕ ವಯಸ್ಸು. ಎಲ್ಲರೂ 700, 600, 800 ದಾಟ್ಕೊಂಡೇ ಇದ್ದಾರೆ ಎಲ್ಲರೂ. ಅವಾಗ ವಯಸ್ಸು ಜಾಸ್ತಿ ಇತ್ತು. ಅನೋಕ ಎಷ್ಟು ವರ್ಷ ದೇವ್ರ ಜೊತೆಲಿ ಅನ್ಯೋನ್ಯವಾಗಿದ್ದಂತೆ ಈ 365ರಲ್ಲಿ? ಹಾ, ಎಷ್ಟು ವರ್ಷ ಕುಟುಂಬ ಜೊತೆಲಿದ್ದ, ಎಷ್ಟು ವರ್ಷ ದೇವ್ರ ಜೊತೆಲಿದ್ದ? ಓದಿ ಮತ್ತೊಂದು ಆರ್ತಿ. ಬದುಕಿದ ಕಾಲವೆಲ್ಲ 365 ವರ್ಷ ಹನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಸಾಕಷ್ಟೇ. ಎಷ್ಟು ವರ್ಷ ಅಂತ ಕೇಳ್ತೇನೆ. ಎಷ್ಟು ವರ್ಷ ಅವನ್ ಬದುಕಿದ? ಎಷ್ಟು ವರ್ಷ ಬರ್ತದೆ? 21ನೇ ವಾಕ್ಯ ಓದಿ. ಅನೋಕನು 60 ವರ್ಷದವನಾದಾಗ ಯಾರನ್ನ ಪಡೆದ? 65 ವರ್ಷದವನಾದಾಗ ಮೆತುಸೆಲನ ಪಡೆದನು. ಮೆತುಸೆಲನ ಅವನ ಮಕ್ಕಳೆಲ್ಲ ಆಯ್ತು. ಹಾ ಹಾ, ಅವನು ಇದ್ದಿದ್ದು ಎಷ್ಟು ವರ್ಷ? 365 ವರ್ಷ. ಯಾರಿಗೋಸ್ಕರ ಸೀಮಿತ ಇಟ್ಟಿದ್ದ? ಕುಟುಂಬಕ್ಕೋಸ್ಕರ. 65 ಇಯರ್ಸ್ ಯಾರಿಗೋಸ್ಕರ? ಕುಟುಂಬಕ್ಕೋಸ್ಕರ. ಹೆಂಡತಿ ಮಕ್ಕಳು ಸಾಕಿ ಸಲ್ವಿ ಅವ್ರನ್ನ ಬೆಳೆಸ್ತಾ. ಇನ್ನು 300 ವರ್ಷ ದೇವರ ಜೊತೆಯಲ್ಲಿ ಅನ್ಯನಾಗಿದ್ದ. 300 ಇಯರ್ಸ್, 365 ಇಯರ್ಸ್. ಇವನು ಎಂಗೇಜ್ ಅಲ್ಲಿ ಸತ್ತೋದ ಅಂತ ಹೇಳ್ಬೋದು ನಾವು ಹೊತ್ತಿಗೆ. ಇವನು 300 ವರ್ಷ ಯಾರ ಜೊತೆಲಿ ಇದ್ದ ಅಷ್ಟೇ. ಈಗ ನನಗೆ ಎಷ್ಟು ವರ್ಷ ದೇವ್ರು ಕೊಟ್ಟಿದ್ದಾನೆ ಈ ವರ್ಷದಲ್ಲಿ? ನೋಡಿ, ವರ್ಷಗಳಿಲ್ಲಿದೆ. ದಯವಿಟ್ಟು ಯೂಟ್ಯೂಬ್ ಅಲ್ಲಿ ನೋಡೋರು ದಯವಿಟ್ಟು ನೋಡಿ, ಇಲ್ಲ ವರ್ಷಗಳಿದೆ. ವರ್ಷಗಳ ಆಚರಿಸಲ್ಲ. ದೇವ್ರು ಕೊಟ್ಟಿದ್ದಾನೆ, ಅದಕ್ಕೋಸ್ಕರ ಕೃತಜ್ಞತೆ ಸಲ್ಲಿಸ್ತೀವಿ ಅಷ್ಟೇ. ಮತ್ತೆ ಬರುವ 300 ದಿನ, 300 ವರ್ಷ ಸಾರಿ ದೇವರ ಜೊತೆಲಿ ಯಾರಿದ್ದು? ಅನೋಕನಿದ್ದ. ಬರೀ 65 ವರ್ಷ ಕುಟುಂಬಕ್ಕೋಸ್ಕರ ಸೀಮಿತ ಇಟ್ಟಿದ್ದ. ಅವನು ಇದ್ದಿದ್ದಕ್ಕೆ ಏನ್ ಸಿಕ್ತು ಅವನಿಗೆ ಬ್ಲೆಸ್ಸಿಂಗು? ಈಗ ಓದಿ 24ನೇ ವಾಕ್ಯ. ಹನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಕರೆದುಕೊಂಡಿದ್ದರಿಂದ ಕಾಣದೆವು. ನಿಮ್ಗೆ ಗೊತ್ತಾ, ಕಾಣದೆ ಹೋದವರ ವ್ಯಕ್ತಿಗಳಲ್ಲಿ ಎಷ್ಟು ಜನ ಹಳೆ ಒಡಂಬಡಿಕೆಯಲ್ಲಿ ದಿಢೀರಂತ ಕಾಣದೆ ಹೊಂಟೋದ್ರ? ಹಾಗೆ ಅನೋಕನು ಒಬ್ಬ ದೇವ ಮನುಷ್ಯನಾದ ಪ್ರವಾದಿಯಾದಂತ ಎಲಿಯನ್ನ. ನಾವು ದೇವರ ಜೊತೆಯಲ್ಲಿ ಅನ್ಯೋನ್ಯವಾಗಿದ್ದೀವಿ ಅಂದ್ರೆ ಖಂಡಿತವಾಗಿ ಈತನ ಜೊತೆ ಈ ರೀತಿಯಲ್ಲಿ ಬದುಕಬೇಕಾಗಿದೆ ಪ್ರಿಯರೇ. ಕುಟುಂಬಕ್ಕೋಸ್ಕರ ಬದುಕಲೇಬೇಕು, ಆದ್ರೆ ದೇವರಿಗೋಸ್ಕರ ಹೆಚ್ಚಾಗಿ ಬದುಕಲೇಬೇಕು. ನಿಮ್ಗೆ ಗೊತ್ತಾ, ಅನೋಕನಿಗೆ ಹುಟ್ಟಿದಂತ ಮಗನ ಹೆಸರೇನು? ಅನೋಕನಿಗೆ ಆ ಮಗನ ಹೆಸರೇನು? ಅನೋಕನ ಮಗನ ಹೆಸರೇನು? ಹ, ಮೆತುಸೆಲ ತಾನೆ? ಸರಿ, ಮೆತುಸೆಲ ಎಷ್ಟು ವರ್ಷ ಬದುಕ್ದ? 900. ಅವ್ರ ಅಪ್ಪನಿಗಿದ್ದ 1:ಎಷ್ಟು? 7 ಅಷ್ಟೇ. 1:3 ಬದುಕ್ದ. ಅವನ ಬಗ್ಗೆ ಬೇರೆ ಏನಾದ್ರೂ ಇದೆಯಾ? 1:3 ಬದುಕಿದ್ರು ಸಹ ದೇವ್ರ ಜೊತೆಲಿ ಬದುಕಿದ ಅಂತ ಏನಾದ್ರೂ ಇದೆಯಾ ಅಲ್ಲಿ ಮೆತುಸೆಲನ ಬಗ್ಗೆ? ಅವನ ಆಯುಷ್ಕಾಲ ಮಾತ್ರ ಇದೆ ಮೆತುಸೆಲನ್ಗೆ. ಆದ್ರೆ ಅವನ ತಂದೆ ಆದಂತ ಅನೋಕ ದೇವ್ರ ಜೊತೆಯಲ್ಲಿ ಬದುಕ್ತಾ ಅಂತಿದೆ. ಇವತ್ತು ನಾವು ಯಾರ ಜೊತೆಯಲ್ಲಿ ಬದುಕಿದ್ದೀವಿ ಈ 2025ರಲ್ಲಿ? ಬರೀ 365 ಡೇಸ್. ಎಷ್ಟು ಕಾಲ ದೇವ್ರ ಜೊತೆಲಿ ನಾವು ಬದುಕಿದ್ದೇವೆ? ದೇವರಿಗೆ ನಾವು ಎಷ್ಟು ಕೃತಜ್ಞತೆ ಸಲ್ಲಿಸಬೇಕಾಗಿದೆ ಪ್ರಿಯರೇ. ಇವತ್ತು ದೇವರಿಗೆ ನಾವು ಕೃತಜ್ಞತೆ ಸಲ್ಲಿಸುವಂತ ಅಂಗಲ್ ನಾವಿದ್ದೇವೆ. ಯೇಸು ಕ್ರಿಸ್ತನು 17ನೇ ಅಧ್ಯಾಯಕ್ಕೆ ಮತ್ತೆ ಬರುವ. ಯೇಸು ಕ್ರಿಸ್ತನ ಏನಂತಾನೆ? ಇನ್ನು 10 ಜನ ಎಲ್ಲಿ ಕೇಳ್ತಾನ ಇಲ್ವಾ? ಇನ್ನು 9 ಜನ ಎಲ್ಲಿ ಅಂತ ಕೇಳ್ತಾರೆ. ಲೋಕ 17ನೇ ಅಧ್ಯಾಯ ಬರುವ ಬೇಗ. ಲೋಕ 17ನೇ ಅಧ್ಯಾಯದಲ್ಲಿ ಹೇಳ್ತಾರೆ ಇನ್ನು 9 ಜನ. ಆಮೇಲೆ ಯೇಸು ಕ್ರಿಸ್ತ ಹೇಳ್ತಾರೆ, ಉಳಿದಿದ್ದಷ್ಟು ಜನ ಬರ್ತದೆ 9 ಜನ ಅಲ್ವಾ? 9 ಜನ ಯಾರು ಅವರಲ್ಲ? ಯೂದರು, ಜೂಡ್ಸ್. 9 ಜನ ದೇವರನ್ನ ಆರಿಸಲ್ಪಟ್ಟದ ಜನಾಂಗದವರು. ಆದ್ರೆ ಇವನೊಬ್ಬ ಯಾರು? ಅನ್ಯದವನು, ಸಮಾರ್ಯದವನು, ಅನ್ಯದವನು. ಯೇಸು ಕ್ರಿಸ್ತನಲ್ಲಿ ಒಂದು ನೋಟಿಫೈ ಮಾಡುವಂತ ವಿಷಯ ಏನಂತ ಗೊತ್ತಾ ಕ್ರಿಸ್ತನ ಪ್ರಿಯರೇ? 9 ಮಂದಿ ಎಲ್ಲಿ ದೇವರನ್ನು ಸ್ತುತಿಸುವುದಕ್ಕೆ ಈ ಅನ್ಯ ದೇಶದವನ್ನೇ ಹೊರತು ಇನ್ಯಾರು ಏನ್ ಮಾಡಲಿಲ್ಲ. ಹಂಗಂದ್ರೆ ಏನರ್ಥ? ದೇವರನ್ನ ಅರ್ಥವರು, ಧರ್ಮಶಾಸ್ತ್ರನ ಅರ್ಥವರು, ಓದಿ ತಿಳಿದಂತ 9 ಜನ ಯಾಜಕರಿಗೆ ತೋರಿಸ್ರು ಮೈನ, ದೇವಾಲಯಕ್ಕೂ ಕಾಣಿಕೆ ಕಟ್ಟರು, ಹಂಗೇನಾದ್ರು ಮನೆಗೆ ರಿಟರ್ನ್ ಆಗಿದ್ರು. ಆದ್ರೆ ನಿಜವಾಗ್ಲೂ ಯಾರಿಗೆ ಕೃತಜ್ಞತೆ ಸಲ್ಲಿಸ್ಬೇಕು ಅಂತ ಬಂದಿದಂದ್ರೆ ದೇವರ ಬಗ್ಗೆ ಅಷ್ಟು ತಿಳಿದೇ ಇರುವಂತ ಒಬ್ಬ ಅನ್ಯನಾದಂತ ಒಬ್ಬ ಮನುಷ್ಯನಿಗೆ ಮಾತ್ರ ಆಯ್ತು. ಇವತ್ತು ನಾವು ಏನಾಗಿದ್ದೇವೆ ಅಂತ ನೆನೆಸ್ಬೇಕಾಗಿದೆ ಪ್ರಿಯರೇ. ಇವತ್ತು ದೇವರನ್ನ ಅರ್ತಿದ್ದೇವೆ, ತಿಳಿದಿದ್ದೇವೆ. ನಮಗಿಂತ ಇನ್ನು ಮುಂದೆ ಎಷ್ಟೋ ಜನ ಹೋಗಿದ್ದಾರೆ ಪ್ರಿಯರೇ. ಅವ್ರು ವಿಗ್ರಹದಿಂದ ಬಂದಿರ್ಬೋದು, ಅವರು ನಾಮತರ ಸಭೆಯಿಂದ ಬಂದಿರ್ಬೋದು, ಆದ್ರೆ ಅವರು ವಾಕ್ಯದಲ್ಲಿ ಏನಾಗಿದ್ದಾರೆ? ತುಂಬಾ ಬೆಳೆದಿರ್ತಾನೆ. ಕಾರಣ ಏನು? ಇಸ್ ಪ್ಲೇಸ್, ದೇವರಿಗೆ ಪ್ಲೇಸ್ ಕೊಟ್ಟಿದ್ದಾರೆ ಅಂತ ಅರ್ಥ. ನಾವು ಜನ್ಮವಾಗಿರ್ತೀವಿ. ಜನ್ಮ ಅಂತ ಹೇಳಿ ಉಪಯೋಗಿಸಿ ತಪ್ಪಾಯ್ತು. ಕಾಲವಾಗಿದ್ದೀವಿ.
25 ವರ್ಷ 30 ವರ್ಷದಿಂದ ಇದೀವಿ. ಆದ್ರೆ ನಾವು ಬ್ಲೆಸ್ಸಿಂಗ್ ಪಡ್ಕೊಂಡಿದೀವಿ, ಇಲ್ಲ ಅಂತ ಅಲ್ಲ. ನಾವೇನಾಗ್ತೀವಿ, ರಿಟರ್ನ್ ಬ್ಯಾಕ್ ಟು ಗೋ ಟು ದಿ ಮೈ ಫ್ಯಾಮಿಲಿ. ನಾವು ಹಿಂದೆ ನಮ್ಮ ಫ್ಯಾಮಿಲಿಗೆ ಹೋಯ್ತಾ ಇದೀವಿ ಅಷ್ಟೇ. ಆದ್ರೆ ಒಬ್ಬ ಮನುಷ್ಯ ದೇವರ ಬಂದ ಯೇಸು ಕ್ರಿಸ್ತನ ಒಂದು ಮಾತನ್ನ ಹೇಳ್ತಾನೆ, ದೇವರನ್ನ ಸ್ತುತಿಸುವುದಕ್ಕೆ ಅಂತ ಹೇಳ್ತಾನೆ. ಇದೆಯಾ ಅಲ್ಲಿ? ಹಂಗಾದ್ರೆ ನೀವ್ ಏನೆಲ್ಲ ಪಡ್ಕೊಂಡಿದೀರಿ, ಯಾರನ್ನ ಸ್ತುತಿಸ್ಬೇಕು? ದೇವರನ್ನ ಸ್ತುತಿಸ್ಬೇಕು. ಒಂದು ವೇಳೆ ನಿಮ್ಮ ತಂದೆಯಿಂದ ನಿಮ್ಮ ತಾಯಿಯಿಂದ ಪಡ್ಕೊಂಡಂತ ಯಾವುದೇ ವಿಷಯ ಆಗಿರ್ಲಿ, ಅದನ್ನು ಸಹ ಯಾರಿಗೆ ಸ್ತುತಿಸ್ಬೇಕು? ದೇವರಿಗೆ ಸ್ತುತಿಸ್ಬೇಕು. ನಿಮ್ಮ ಗುರುಗಳಿಂದ ಪಡೆದುಕೊಳ್ಳುವುದಾಗಿದ್ರೆ ಯಾರಿಗೆ ಸ್ತುತಿಸ್ಬೇಕು? ದೇವರಿಗೆ ಸ್ತುತಿಸ್ಬೇಕು. ಯಾರಿಂದ ದೇವ್ರು ನಿಮ್ಗೆ ಸಪ್ಲೈ ಮಾಡಿದ್ದಾರೆ, ಕೊಟ್ಟಿದ್ದಾರೆ? ಯಾರಿಂದ ಕೊಟ್ಟಿದ್ದಾರೆ ನಮ್ಗೆ ಈ ಒಂದು ಆರೋಗ್ಯ ಆಗ್ಲಿ, ಈ ಆಶೀರ್ವಾದಲಿ? ನಮ್ಮ ತಂದೆ ತಾಯಿದ ಸಿಕ್ಕಿರ್ಬೋದು, ನಮ್ಮ ಗುರುಗಳಿಂದ ಸಿಕ್ಕಿರ್ಬೋದು, ನಮ್ಮ ಸ್ನೇಹಿತರು ಸಿಕ್ಕಿರ್ಬೋದು, ನಮ್ಮ ಸಭಿಕರಿಂದ ಸಿಕ್ಕಿರ್ಬೋದು. ಆದ್ರೆ ಯಾರಿಗೆ ಸ್ತೋತ್ರ ಹೇಳಬೇಕು? ಈಗ ಎಲಿಷನಿಗೆ ಕಾಗೆಯಿಂದ ದೇವರು ರೊಟ್ಟಿಯನ್ನ ಕೊಟ್ರು. ಅವನು ಕಾಗೆನ ಪ್ರೇಸ್ ಮಾಡ್ಬೇಕಾ, ಕಾಗೆಯಿಂದ ಕೊಟ್ಟಂತ ದೇವರಿಗೆ ಪ್ರೇಸ್ ಮಾಡ್ಬೇಕಾ? ಅರ್ಥ ಆಗುತ್ತಲ್ವಾ? ಕಾಗೆಯನ್ನ ಉಪಯೋಗಿಸ್ಕೊಂಡ ದೇವರು. ಇವತ್ತು ದೇವರು ನಮ್ಗೆ ಅನೇಕರಿಂದ ಅನೇಕ ಕಾರ್ಯಗಳಿದೆ. ಒಂದು ಥ್ಯಾಂಕ್ಸ್ ಹೇಳ್ಬೇಕು ಬೇಡವಾ? ಇದು ಕೃತಜ್ಞತೆ ಸಲ್ಲಿಸೋದಂದ್ರೆ ಒಂದು ಥ್ಯಾಂಕ್ಸ್ ಅಷ್ಟೇ, ಥ್ಯಾಂಕ್ಸ್ ಗಿವಿಂಗ್ ಅಷ್ಟೇ. ಇವತ್ತು ಹೇಳುವ ಪ್ರಿಯರೇ, ದೇವರು ನನ್ನ ಬದುಕಲ್ಲಿ ಮಾಡಿದಂತ ಕಾರ್ಯಗಳೇನು? ಥೆಸಲೋನಿಕದವರಿಗೆ ಬರೆದಂತ ಪತ್ರಿಕೆ 5ನೇ ಅಧ್ಯಾಯ 18ನೇ ವಾಕ್ಯ. ಮೊದಲನೇ ಥೆಸಲೋನಿಕ 5ನೇ ಅಧ್ಯಾಯ 18ನೇ ವಾಕ್ಯವನ್ನು ದಯವಿಟ್ಟು ಆನ್ಸಿ. ಈಗ ತಾನೇ ಹಾಡು ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥನೆ ಮಾಡ್ರಿ. 18ನೇ ವಾಕ್ಯ. ಎಲ್ಲಾದ್ರಲ್ಲಿಯೂ ಏನ್ ಮಾಡಿ? ಕೃತಜ್ಞತ. ಎಲ್ಲಾದ್ರಲ್ಲಿಯೂ ಅಂದ್ರೆ ಏನರ್ಥ? ಸಭೆಯವರಿಗೆ ಪೌಲನೇ ಬರೀತದನೆ, ನೀವು ಎಲ್ಲಾದ್ರಲ್ಲಿಯೂ ಕೃತಜ್ಞತೆ ಸ್ತುತಿ ಮಾಡ್ರಿ ದೇವರಿಗೆ. ಇವತ್ತು ಏನೆಲ್ಲ ಪಡ್ಕೊಂಡಿದ್ರಿ ಈ ವರ್ಷದಲ್ಲಿ, ದೇವರಿಗೆ ಕೃತಜ್ಞತೆ ಸಲ್ಲಿಸಿರಿ, ಕುಟುಂಬವಾಗಿ ಸಲ್ಲಿಸಿರಿ. ನಿಮಗೆ ಪಾತ್ರ ವಹಿಸಿರ್ತಾರೆ ನೋಡಿ, ಅವ್ರಿಗೋಗಿ ಥ್ಯಾಂಕ್ಸ್ ಹೇಳಿ. ಒಂದು ವೇಳೆ ಆ ಒಂದು ವ್ಯಕ್ತಿ, ಆ ಒಂದು ಪರ್ಸನ್ ಇದಾರಲ್ಲ, ಅವ್ರಿಗೋಗಿ ಥ್ಯಾಂಕ್ಸ್ ಹೇಳಿ. ದೇವ್ರು ನಿಮ್ಮಿಂದ ನಂಗೆ ಕೃತಜ್ಞತೆ ಸಲ್ಲಿಸಿ, ಅವ್ರಿಗೋಗಿ ಥ್ಯಾಂಕ್ಸ್ ಹೇಳಿ. ಥ್ಯಾಂಕ್ಸ್ ಗಿವಿಂಗ್ ಹೇಳುವಂತ ಸಮಯ ಪ್ರಿಯರೇ ನಮಗೆ ಪ್ರತಿದಿನ ಇದೆ. ವರ್ಷ ಎಂಡಲ್ಲ, ಪ್ರತಿದಿನ ಇದೆ. ಅದಕ್ಕೆ ಪೌಲನ್ ಹೇಳ್ತಾನೆ, ಎಲ್ಲಾದ್ರಲ್ಲೂ ನೀವೇನ್ ಮಾಡಿ? ಕೃತಜ್ಞತಾ ಸ್ತುತಿ ಮಾಡಿ. ದೇವರೇ, ನನಗೆ ಈ ವರ್ಷವಲ್ಲ, ನನ್ನ ಕುಟುಂಬದ ಸಮೇತ ವರ್ಷಿಪ್ ಮಾಡ್ತಾ ಇದ್ದೀನಿ, ದೇವರಿಗೆ ಸ್ತೋತ್ರ ಮಾಡಿ. ದೇವರೇ, ನನ್ನ ಬದುಕಲ್ಲಿ ಅನೇಕ ವಿಷಯಗಳನ್ನ ನಡೆಸ್ದೆ, ದೇವ್ರಿಗೆ ಸ್ತೋತ್ರ ಮಾಡಿ. ದೇವರೇ, ನನ್ನ ನೆನೆಸುವಂತ ಕಾರ್ಯಗಳನ್ನ ಪೂರ್ಣ ಮಾಡದೆ, ದೇವ್ರಿಗೆ ಸ್ತೋತ್ರ ಮಾಡಿ. ಯಾವತ್ತು ದೇವರಿಗೆ ಕೃತಜ್ಞತೆ ಸಲ್ಲಿಸದೆ ಮನುಷ್ಯರಿಗೆ ಸಲ್ಲಿಸೋಗೋಯ್ತಾನೋ ಅವನು ವ್ಯರ್ಥವಾದಂತ ಮನುಷ್ಯನಾಗಿರ್ತಾನೆ. ಮನುಷ್ಯನ ಬಳಸಿಕೊಂಡ ಮನುಷ್ಯನಿಂದ ಥ್ಯಾಂಕ್ಸ್ ಹೇಳೋ ತಪ್ಪೇನಿಲ್ಲ. ಅವನೇ ದೇವರು, ಅವನೇ ನನಗೆಲ್ಲ ಅಂತ ಹೇಳ್ತಾನಲ್ಲ, ಅಂತ ವ್ಯಕ್ತಿಗಳಿಗೆ ದೇವರು ನಿಜವಾಗ್ಲೂ ಆತನಿಗೆ ಯಾವ ಬ್ಲೆಸ್ಸಿಂಗ್ ಮಾಡಕ್ ಹೋಗೋದಿಲ್ಲ. ಆ ವ್ಯಕ್ತಿನ ಬಳಸ್ಕೊಂಡಿದ್ದೇನೆ. ನಿಮ್ ತಂದೆ ಮೂಲಕ ನಿಮ್ಗೆ ಏನೋ ಒಂದು ಆಗಿದೆ, ನಿಮ್ಮ ಅಪ್ಪನಿಗೆ ಥ್ಯಾಂಕ್ಸ್ ಹೇಳೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ದೇವರು ನಿಮ್ಮ ತಂದೆಯನ್ನ ಬಳಸ್ಕೊಂಡಿದ್ದಾರೆ, ನಿಮ್ಮ ತಾಯಿಯನ್ನು ಬಳಸ್ಕೊಂಡಿದ್ದಾರೆ, ನಿಮ್ಮ ಪಕ್ಕದ ಮನೆಯನ್ನ ಬಳಸ್ಕೊಂಡಿದ್ದಾರೆ, ನಿಮ್ಮ ಸಭೆಯನ್ನ ಬಳಸ್ಕೊಂಡಿದ್ದಾರೆ. ಒಂದೊಂದಕ್ಕೂ ದೇವರಿಗೆ ಕೃತಜ್ಞತಾ ಸಲ್ಲಿಸಿರಿ. ಕೃತಜ್ಞತಾ ಸಲ್ಲಿಸುವಂತ ಹಂಗಲ್ಲಿ ನಾವಿದ್ದೇವೆ ಕರೀರಿ, ಇಸ್ ರೆಸ್ಪಾನ್ಸಿಬಿಲಿಟಿಯಲ್ಲಿ ನಾವಿದ್ದೇವೆ. ಕೀರ್ತನೆ 100ನೇ ಕೀರ್ತನೆ 4ನೇ ವಾಕ್ಯ. ಕೀರ್ತನೆ 100ನೇ ಕೀರ್ತನೆ 4ನೇ ವಾಕ್ಯ. ಕೃತಜ್ಞತಾಸದೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ದೇವರ ಮಂದಿರಕ್ಕೆ ಬಂದ್ರೆ ಯಾವ್ದಕ್ಕೋಸ್ಕರ ಬರ್ಬೇಕು ಅಂತ ಹೇಳ್ತಾನೆ ಕೀರ್ತನೆಗಾರ? ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೆ ಬನ್ರಿ. ಬಾಗಿಲಿಗೆ ಬಂದಾಗ ಕೃತಜ್ಞತಾ ಸ್ತುತಿಯೊಡನೆ ಏನ್ ಮಾಡಿ? ದೇವರಿಗೆ ಬನ್ನಿ. ಅವತ್ತು ಒಂದು ದೇವಾಲಯ ಇತ್ತು ಇಸ್ರಾಯೇಲ್ ಜನರಿಗೆ. ಸಾಲೋಮನ್ ಕಟ್ಟಿದಂತ, ಯೆರೂಸಲೇಮ್ ಕಟ್ಟಿದಂತ ದೇವಾಲಯ ದ್ವಾರ ಇತ್ತು, ದೊಡ್ಡ ಬಾಗಿಲಿತ್ತು. ಹೊಸ ಒಡಂಬಡಿಕೆಯಲ್ಲಿರುವಂತ ದೇವಾಲಯದ ದ್ವಾರ ಯಾರು? ದೇವಾಲಯ ಯಾರು? ಮಂದಿರ ಯಾರು? ನಾವೇ ಅಲ್ವಾ? ನಮ್ ಸಭೆ ಅಲ್ವಾ? ಇಲ್ಲಿ ಕೂಡಿ ಬಂದಂತ ನಾವೇ ತಾನೆ. ಈ ಸಭೆಗೆ ಬರುವಾಗ ದೇವರಿಗೆ ಕೃತಜ್ಞತೆ ಸಲ್ಲಿಸೋಕೋಸ್ಕರ ಬನ್ನಿ. 2ನೇ ವಾಕ್ಯ ಹೇಳ್ತಾನೆ, ಕೀರ್ತನೊಡನೆ ಆತನ ಅಂಗಳಲ್ಲಿರುವ ಅಂಗಳಗಳಿಗೆ ಬನ್ನಿರಿ, ಆತನ ಉಪಕಾರನ ಸ್ಮರಿಸಿರಿ, ಆತನ ನಾಮವನ್ನ ಕೊಂಡಾಡ್ರಿ. ದೇವರನ್ನ ಕೊಂಡಾಡಿ ಪ್ರಿಯರಿ. ಈ ವರ್ಷ ದೇವರು ನಮ್ಗೆ ಮಾಡಿದಂತ ಎಲ್ಲಾ ಕಾರ್ಯಗಳನ್ನ ನೆನೆಸಿರಿ. ದೇವರು ನಡೆಸಿದಂತ ಪ್ರತಿಯೊಂದು ವಿಷಯನ ಮರೆಯಕ್ಕೆ ಹೋಗ್ಬಿಡಿ. ಇವತ್ತು ವರ್ಷದಲ್ಲಿ ದೇವರು ನನಗೆ ನಡೆಸಿ ಬಂದಂತ ಹೆಜ್ಜೆಗಳನ್ನ ನಡೆಸಿರಿ. ದೇವರು ಮಾಡಿದಂತ ಮಹತ್ ಕಾರ್ಯಗಳನ್ನ ನೆನೆಸಿರಿ. ನನ್ನ ಬದುಕಿನಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಮನೆಯಲ್ಲಿ ಒಂದೊಂದು ವಿಷಯವನ್ನ ನೀವು ನೆನಪು ಮಾಡಿ ದೇವರಿಗೆ ಕೃತಜ್ಞತೆ ಸಲ್ಲಿಸಿರಿ. ನಾವು ಒಂದು ವಿಷಯವನ್ನ ನಾವು ಕೀರ್ತನೆಯಲ್ಲಿ ಓದ್ತು, 103ನೇ ಕೀರ್ತನೆ ಹೇಳ್ತದೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು,
ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ಸಿರಿ. ಇದು ಯಾರಿಗೆ ಹೇಳಿದ್ದು ಅಂತ ಒಂದ್ಸರಿ ನಾನು ತೆಗೆದಿದ್ದು. ಯಾರಿಗೆ ಹೇಳ್ತಾ ಇರೋದು? ನಾವು ನನಗೇ ಹೇಳ್ತಾ ಇರೋದು. ನನ್ನ ಮನವೇ ಯೆಹೋವನನ್ನ ಕೊಂಡಾಡು. ಯಾಕೆ ನನ್ನ ಕೀರ್ತನೆಗಾರ ಆ ಪದವನ್ನು ಉಪಯೋಗಿಸ್ತಾನೆ ದಾವೀದ? ನನ್ನ ಮನಸ್ಸು ದೇವರನ್ನ ಕೊಂಡಾಡದೆ ಬೇರೆ ಯಾರನ್ನ ಕೊಂಡಾಡ್ಬಿಡ್ತದೇನೋ ಒಂದು ಕಾರಣಕ್ಕೋಸ್ಕರ. ಯೋಬನು ಹೇಳ್ತಾನಲ್ವಾ, ಒಂದು ವೇಳೆ ನನ್ನ ಮಕ್ಕಳು ಆ ಮನಸ್ಸಿನಲ್ಲೇ ಪಾಪ ಮಾಡಿದ್ದಾರೆ ಏನೋ ಅಂತ ಹೇಳಿ ಬಲಿಗಳನ್ನ ಕೊಟ್ಟ ಅಲ್ವಾ. ಅದೇ ತರ ಹೇಳ್ತಾರೆ, ನನ್ನ ಮನವೇ ಯೆಹೋವನನ್ನ ಕೊಂಡಾಡು. ನನ್ನ ಸರ್ವೇಂದ್ರಿಯಗಳೇ, ಪ್ರತಿಯೊಂದು ಅಂಗಗಳೇ, ಕಣ್ಣು, ಮೂಗು, ಬಾಯಿ, ನರ, ರಕ್ತ, ಚರ್ಮ ಎಲ್ಲ ಏನ್ ಮಾಡ್ಬೇಕಂತೆ? ಆತನ ಪವಿತ್ರ ನಾಮವನ್ನ ಕೀರ್ತಿಸಿರಿ. ಮಕ್ಕಳಿಗೆ ನಾವು ಹೇಳ್ಕೊಡ್ತಾ ಚಿಕ್ಕದ್ರಲ್ಲಿ, ನಿನ್ನ ಕಣ್ಣಿನಿಂದ ಏನು ನೋಡುತ್ತಿ, ನೀವು ಕಿವಿಯಿಂದ ಏನು ಕೇಳುತ್ತಿ, ನಿನ್ನ ಕೈಯಿಂದ ಏನ್ ಮಾಡುತ್ತಿ, ಪ್ರತಿಯೊಂದು ಸಹ ದೇವರಿಗೋಸ್ಕರ ಸ್ತೋತ್ರ ಮಾಡ್ಬೇಕಾಗಿದೆ ಪ್ರಿಯರೇ. ಇದು ದೇವರಿಗೋಸ್ಕರ ಕೊಡಲ್ಪಟ್ಟಂತ ಈ ಶರೀರ, ದೇವರ ಸ್ತುತಿಸೋಗೋಸ್ಕರ ಕೊಡಲ್ಪಟ್ಟಂತ ಶರೀರ. ನಾವು ಶೇಕ್ ಹ್ಯಾಂಡ್ ಮಾಡ್ತೀವಿ, ಏನಕ್ಕೆ ಅಂತ ಗೊತ್ತಿದೆ. ನಾವು ಒಬ್ಬರನ್ನ ಹಗ್ ಮಾಡ್ತೀವಿ, ಏನಕ್ಕೆ ಅಂತ ಗೊತ್ತಿದೆ. ಒಬ್ಬರನ್ನ ಮುದ್ದು ಮಾಡ್ತೀವಿ, ಏನಕ್ಕೆ ಅಂತ ಗೊತ್ತಿದೆ. ಕ್ರಿಸ್ತನಲ್ಲಿ ಪವಿತ್ರವಾದ ಒಬ್ಬರಿಗೊಬ್ರು ಏನ್ ಮಾಡಿ ಮುದ್ದಿಟ್ಟುಕೊಳ್ರಿ ಅಂತ ರೋಮ 16ನೇ ವಾಕ್ಯ ಹೇಳ್ತದೆ. ಆ ಕ್ರಿಸ್ತನ ಪ್ರೀತಿಯ ಮುದ್ದು ನಮ್ಮಲ್ಲಿ ಇರಬೇಕಾಗಿದೆ. ನಾವು ಬಳಸುವಂತ ಪ್ರತಿಯೊಂದು ಅಂಗಗಳು ದೇವರಿಗೋಸ್ಕರವಾಗಿದೆ ಪ್ರಿಯರೇ. ದೇವರು ನಮ್ಮನ್ನ ಈ ವರ್ಷದವರೆಗೂ ನಡೆಸಿದ್ದಾನೆ. ನಾನು ಮತ್ತೆ ಇಲ್ಲಿ ನೋಡ್ತೇವೆ 2ನೇ ವಾಕ್ಯದಲ್ಲಿ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಎಷ್ಟದ ಒಂದನ್ನೂ ಮರಿಬೇಡ. ನಮ್ಮ ಮನೇಲಿ ನಾವ್ ಯಾವಾಗಲೂ ಮಕ್ಕಳನ್ನ ಹೇಳಿದಾಗ, ಈ ಜಾಗದಲ್ಲಿ ಬಂದಾಗ ನಾವು ಒತ್ತೇಳು, ಒಂದನ್ನೂ ಅಂತಿದ್ಯಲ್ಲಪ್ಪ. ಹೌದು, ಒಂದನ್ನು ಸಹ ಏನ್ ಮಾಡ್ಬಾರ್ದಂತೆ, ಮರಿಬಾರ್ದು. ಈ ವರ್ಷ ಒಂದನ್ನು ಮರಿಬೇಡಿ ಪ್ರಿಯರೇ. ದೇವರು ನಿಮ್ಮನ್ನ ನಡ್ಸ್ಕೊಂಡು ಬಂದಿದ್ದಾನೆ. ಒಂದು ವೇಳೆ ನನ್ನ ಪ್ರಶ್ನೆ ಈ ರೀತಿಯಲ್ಲಿ ಹೇಳಿ ನಾನು ಮುಕ್ತಾಯಕ್ಕೆ ಬರ್ತೇನೆ. ಬ್ರದರ್, ನಾನು ನೆನೆಸಿದಂತ ಕಾರ್ಯಗಳು ನೆರವೇರಿಲ್ಲ ಅಂದ್ರೆ, ನಾನು ನೆನೆಸಿದಂತ ವಿಷಯಗಳು ಪರಿಪೂರ್ಣ ಆಗಿಲ್ಲ ಅಂದ್ರೆ, ಈಗ ನನ್ನ ಮನಸ್ಸು ಈ ಪದಗಳು ಹೇಳ್ಬೋದಾದ್ರೆ ಖಂಡಿತವಾಗಿ ನೀವು 2ರಷ್ಟು ಹೇಳ್ಬೇಕು. ಏನ್ ಹೇಳ್ಬೇಕು? 2ರಷ್ಟು ಹೇಳ್ಬೇಕು. ನಾ ಲಾಸ್ಟ್ ಟೈಮ್ ಹೇಳಿದೆ, ಆ ಕ್ರಾಶ್ ಅಲ್ಲಿ ಸತ್ತಂತ 200ಕ್ಕೂ ಹೆಚ್ಚಾದಂತ ಜನರ ಮಧ್ಯದಲ್ಲಿ ಒಂದು ಜೀವ ಬದುಕತ್ತು. ಏನಕ್ಕೆ ಜೀವ ಬದುಕತ್ತು? ಒಂದು ಜೀವ ಬದುಕತ್ತು. ಏನಕ್ಕೆ? ಲೇಟ್ ಆಗಿ ಹೋಗಿದ್ದಕ್ಕೆ. ಹೌದಲ್ವಾ? ಪ್ಲೇನ್ ಕ್ರಾಶ್ ಆಯ್ತಲ್ವ ನಾವು ಈ ವರ್ಷದಲ್ಲಿ, ಒಂದು ದೊಡ್ಡ ಆಘಾತ ಆಯ್ತಲ್ಲ ನಮ್ಮ ಭಾರತ ದೇಶದಲ್ಲಿ. ಎಲ್ಲರೂ ಮರಣ ಹೊಂದ್ಬಿಟ್ರು. ಒಬ್ಬ ಏನೋ ತಪ್ಪಿಸ್ಕೊಂಬಂದಂತ ಬೇರೆ. ಒಂದು ಲೇಡೀಸ್ ಬಗ್ಗೆ ಮಾತಾಡ್ತಿದ್ದೀನಿ. ಆ ಲೇಡಿ ಲೇಟ್ ಆಗಿ ಹೋಗಿದ್ರಿಂದ ಏನಾಯ್ತು? ತನ್ನ ಜೀವನವನ್ನೇ ಹೊಸ ಜೀವನ ರೂಪಿಸ್ಕೊಳ್ಳಲ್ವ. ತನ್ನ ಯಜಮಾನನ್ನ ನೋಡ್ಬೇಕಂತ ಇದ್ದಂತ ಮಡತಿ, ನಾನು ಲಾಸ್ಟ್ ಟೈಮ್ ಹೇಳಿದಂತ ನಿಮ್ಗೆಲ್ಲ ಗೊತ್ತಿರೋ ವಿಷಯನೇ. ಒಂದು ವೇಳೆ ಜೀವಿತದಲ್ಲಿ ದೇವರು ಈ ವರ್ಷ ನನಗೆ ಏನೋ ಒಂದು ವಿಷಯನ ಬ್ಯಾಲೆನ್ಸ್ ಇಟ್ಟಿದಾರಾ, ನನ್ನ ಒಳ್ಳೆ ವಿಷಯದಲ್ಲಿ, ನಾನು ನನ್ನ ಮಗಳಿಗೋಸ್ಕರ ನಾನು ಇದಕ್ಕಾಗಿ ಪ್ರಾರ್ಥನೆ ಮಾಡಿದ್ದೆ, ನನ್ನ ಮಗನಿಗೋಸ್ಕರ ಇದಕ್ಕಾಗಿ ಪ್ರಾರ್ಥನೆ ಮಾಡಿದೆ. ಈ ಸ್ಪೆಂಡಿಂಗ್ at 25, ಡೋಂಟ್ ವೆರಿ. ಯಾವುದೋ ದೇವರು ನಿಮ್ಮನ್ನ ದೊಡ್ಡ ಕಾರ್ಯ ಮಾಡೋಕ್ಕೋಸ್ಕರ 2026 ಇಟ್ಟಿದ್ದಾನೆ ಪ್ರಿಯರೇ. ತಕ್ಕ ಸಮಯದಲ್ಲಿ ತಕ್ಕ ಕಾಲದಲ್ಲಿ ನಿಮ್ಮನ್ನ ಏನ್ ಮಾಡ್ತಾನಂತೆ? ಪೇತ್ರ ಹೇಳ್ತಾನೆ, ಮೇಲಕ್ಕೆ ತರ್ತಾನೆ. ನಿಮ್ಮ ಬದುಕಲ್ಲಿ ಈ ವರ್ಷ ಆಗ್ಲಿಲ್ವಾ, ಮುಂದಿನ ವರ್ಷ ಇಟ್ಟಿದ್ದಾನೆ. ಈ ವರ್ಷ ಆಗ್ಲೇಬೇಕು ಅಂದ್ರೆ ನಿಮ್ಮ ಭಾವನೆಗಳಷ್ಟೇ, ದೇವರ ಭಾವನೆ ಅಲ್ಲ. ಅದಲ್ಲ. ನನ್ನ ಮಗಳು ಕೇಳ್ತಿದ್ದಾಳೆ ಈ ಒಂದು ವಿಷಯ, ಅವಳಿಗೆ ನಾನು ಈ ವರ್ಷದಲ್ಲಿ ಕೊಟ್ರೆ ಅದನ್ನ ಮರಿತಾಳೆ, ಬರೋ ವರ್ಷದಲ್ಲಿ ಕೊಟ್ರೆ ಅದನ್ನ ನೆನೆಸ್ತಾಳೆ ಅಂತ ದೇವರ ಆಲೋಚನೆ ಇರ್ತದೆ. ನನ್ನ ಮಗ ಇದನ್ನ ಕೇಳಿದ್ದಾನೆ, ನನ್ನ ಮಗ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿದ್ದಾನೆ, ಈ ವರ್ಷದಲ್ಲಿ ಅದು ಸರಿ ಬರೋದಿಲ್ಲ, ಮುಂದಿನ ವರ್ಷಕ್ಕೆ ಬೇಕಾಗತ್ತೆ. ಇಲ್ಲ, ಮುಂದಿನ ವರ್ಷ ಅಲ್ಲ, ಇನ್ನೂ 5 ವರ್ಷ ಆದ್ಮೇಲೆ ಬೇಕಾಗತ್ತೆ. ಯಾರು ಗೊತ್ತಿದೆ? ಕ್ರಿಸ್ತನಲ್ಲಿ ಪ್ರಿಯರೇ, ಅನೇಕ ವಿಷಯಗಳು ನಾನು ನಿಮ್ಗೆ ಹೇಳಬಲ್ಲೆ, ಒಂದೊಂದು ವಿಷಯನೇ ಹೇಳಬಲ್ಲೆ ನಾನು. ದೇವರು ನಮ್ಮನ್ನ ಅನೇಕ ಆಶೀರ್ವಾದಗಳನ್ನ ತಂದಿದ್ದಾನೆ. ನನ್ನ ಮನವೇ ಯೆಹೋವನನ್ನ ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನ ಏನ್ ಮಾಡಿ ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನ ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. 3ನೇ ವಾಕ್ಯದಿಂದ ಹೇಳ್ತದೆ, ಆತನು ನಿನ್ನ ಎಲ್ಲಾ ಅಪರಾಧಗಳಿಂದ ಏನ್ ಮಾಡಿದ್ದಾನೆ? ಕ್ಷಮಿಸಿದಾನೆ. ಕ್ಷಮಿಸಿದಾರ ದೇವ್ರು ನಮ್ಮನ್ನ ಕ್ಷಮಿಸಿದಾರಲ್ವಾ? ಕ್ಷಮಿಸಿದ್ದಕ್ಕೆ ನಾವ್ ಇಲ್ಲಿದ್ದೇವೆ. ಸಮಸ್ತ ರೋಗಗಳನ್ನ ವಾಸಿ ಮಾಡಿದಾನ. ಎಂತ ರೋಗಗಳನ್ನೆಲ್ಲ ಸಂಧಿಸ್ಬಿಟ್ಟು ಬಂದು 2018-20 ಎಷ್ಟೋ ಜನ ಕಳ್ಕೊಬಿಟ್ರಲ್ವಾ? ಇವತ್ತು ದೇವರು ಆ ರೋಗದಿಂದ ನಮ್ಮನ್ನ ಕಾಪಾಡಿ ನನ್ನ ಕುಟುಂಬದಲ್ಲಿ, ನನ್ನ ಸಭೆಯಲ್ಲಿ ನಮ್ಮನ್ನ ಇಟ್ಟಿದ್ದಾನೆ. ಯಾರು ಹೇಳ್ತಾ ಇದ್ರು, ಇನ್ನೊಂದು ರೋಗ ಬರ್ತದಂತೆ, ಇನ್ನೊಂದು ಕಾಯಿಲೆ ಬರ್ತದಂತೆ, ಅದನ್ನು ಆಲ್ರೆಡಿ ಬರ್ತದೆ, 2026 ಅಟ್ಯಾಕ್ ಆಗತ್ತಂತೆ. ಏನಾದ್ರೂ ಹೇಳ್ಕೊಂಡು ಹೋಗ್ಲಿ ಮನುಷ್ಯ, ಅಲ್ಲೂ ನಮ್ಮನ್ನ ಏನ್ ಮಾಡಕ್ ಸಾಧ್ಯ ದೇವ್ರು? ಅದರಿಂದನೂ ನಮ್ಮನ್ನ ಕಾಪಾಡೋದಕ್ಕೆ ಸಾಧ್ಯ. ನಿನ್ನ ಜೀವವನ್ನ ನಾಶದಿಂದ ತಪ್ಪಿಸುವವನು, ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಿನ್ನನ್ನ ಶೃಂಗರಿಸುವವನಾಗಿದ್ದಾನೆ. ನಿಮ್ಗೆ ಕಿರೀಟ ಸಿಕ್ತಾ? ದೇವರ ಕಿರೀಟ, ಈ ವರ್ಷದ ಪ್ರೀತಿಯ ಕಿರೀಟ, ಕೃಪೆಯ ಕಿರೀಟ ಸಿಕ್ತಾ ನಿಮ್ಗೆ?
ಕಿರೀಟ ಅಂದ್ರೆ ಏನು ತಮಿಳ ಇಂಗ್ಲಿಷ್ ಅಲ್ಲಿ ಕ್ರೌನ್ ಸಿಕ್ಕಿದೆಯಮ್ಮ ನಿಮ್ಗೆಲ್ಲ? ಕ್ರಿಸ್ತನ ಪ್ರೀತಿಯ ಕಿರೀಟ ಸಿಕ್ಕಿಲ್ವಾ? ಕೃಪೆ ಸಿಕ್ಕಿಲ್ವಾ? ಇವತ್ತು ಇಲ್ಲಿ ಕುಂತಿರೋದೇ ಕಿರೀಟ ಹಾಕೊಂಡೇ ಕುಂತಿದ್ದೀರಿ ನೀವೆಲ್ಲರೂ. ಈಗ ಹೇಳೋದಾದ್ರೆ ನಿಮ್ಮ ತಲೆಯಲ್ಲೆಲ್ಲ ಕಿರೀಟಗಳಲ್ಲೇ ನೀವು ಆರಾಧನೆಗೆ ಬಂದಿದ್ದೀರಿ ಅಂತ ಹೇಳ್ಬಲ್ಲೆ, ಪ್ರೀತಿಯ ಮತ್ತು ಕೃಪೆಯ ಕಿರೀಟದಲ್ಲೇ. ಆ ಕಿರೀಟದಲ್ಲೇ ನಾನು ಇವತ್ತು ವಾಕ್ಯದ ಭಾಗದಲ್ಲಿ ಹೇಳ್ತಾ ಇದ್ದೇನೇನೋ ಗೊತ್ತಿಲ್ಲ. ದೇವರನ್ನು ನಂಬಬೇಕು, ದೇವರ ಜೊತೆಯಲ್ಲಿ ನಾವು ಬಾಳ್ಬೇಕು, ದೇವರ ಜೊತೆಯಲ್ಲಿ ಹಿಚ್ಚೋಡವಾಗಿರ್ಬೇಕು. ಶ್ರೇಷ್ಠ ವರಗಳಿಂದ ನಿನ್ನ ಆಸೆಯನ್ನ ಪೂರ್ಣಗೊಳಿಸುತ್ತಾನೆ, ಹದ್ದಿಗೆ ಬರುವಂತೆಯೇ ನಿನಗೆ ಯೌವನವನ್ನ ತಿರುಗಿ ಬರಮಾಡ್ತಾನೆ. ಏನೆಲ್ಲ ಯೋಚನೆ ಮಾಡ್ತಿದ್ರಿ ನನ್ನ ಹಿರಿಯ ತಂದೆ ತಾಯಿಗಳೇ, ಮತ್ತೆ ನಿಮಗೆ ಯೌವನ ವಯಸ್ಸನ್ನ ಕೊಡ್ತಾನೆ. ಹಂಗಂದ್ರೆ ತಿರ್ಗಾ 25-26 ಹೋಯ್ತಿ ಅಂತ ತಿಳ್ಕೊಳಕ್ ಹೋಗ್ಬೇಡಿ. ಆ ವಯಸ್ಸಲ್ಲ, ನಿಮ್ಮ ಬದುಕೆಂಬಂತ ಜೀವಿತದಲ್ಲಿ ಏನೆಲ್ಲ ನೆನೆಸ್ತಿದ್ರೋ ಖಂಡಿತವಾಗಿ ನನ್ನ ಹಿರಿಯ ತಂದೆ ತಾಯಿಗಳೇ, ನಿಮ್ಗೆ ದೇವರು ಆ ಹದ್ದಿನ ಯೌವನವನ್ನ ನಿಮ್ಗೆ ಮತ್ತೆ ದೇವರು ಕೊಡ್ತಾನೆ. ನಿಮ್ಮ ಆಸೆಗಳನ್ನ ಪೂರ್ಣಗೊಳಿಸ್ತಾನೆ. ಎಷ್ಟೋ ಜನರು, ಅನೇಕರು ವೃದ್ಧಾಪ್ಯದಲ್ಲಿರುವಂತ ಕಾಲದಲ್ಲಿ, ವೃದ್ಧಾಪ್ಯಕ್ಕಿಂತ ತುಂಬಾ ಕ್ಷೀಣವಾದಂತ ಕಾಲದಲ್ಲಿದ್ದೀರಿ. ಇವತ್ತು ನನ್ನ ಸಭೆಯಲ್ಲಿರುವಂತ ಹಿರಿಯ ಸಹೋದರ ಮತ್ತು ಸಹೋದರಿಗೆ, ನನ್ನ ತಂದೆ ತಾಯಿ ಸ್ಥಾನದಲ್ಲಿದ್ದ ಪ್ರತಿಯೊಬ್ಬರಿಗೂ ನಾನು ಹೇಳೋದಂದ್ರೆ, ನೀವು ತುಂಬಾ ಚೆನ್ನಾಗಿದ್ದೀರಿ, ತುಂಬಾ ಆರೋಗ್ಯವಾಗಿದ್ದೀರಿ, ತುಂಬಾ ಸಂತೋಷ. ನಿಮ್ಮ ವಯಸ್ಸಿಗೆ ನೀವು ಹೀಗೆ ಇರ್ತೀರಂತೇನ ಇಲ್ಲ, ಅದಕ್ಕಿಂತಲೂ ಯೌವನಸ್ಥರಾಗಿ ಕಾಣಿಸ್ತೀರಿ. ಎಷ್ಟು ಯೌವನಸ್ಥರಾಗಿ ನೀವು ಇದ್ದೀರಿ ಅಂದ್ರೆ ತುಂಬಾ ಸಂತೋಷವಾಗಿದೆ. ದೇವರು ನಿಮ್ಮನ್ನ ನೇರವಾಗಿ ಆಶ್ರಯಿಸಲಿ. ದೇವರಿಗೆ ಕೃತಜ್ಞತೆ ಸಲ್ಲಿಸೋದು ಮಾತ್ರ ಯಾವ ಕಾರಣಕ್ಕೂ ಮರಿಬೇಡಿ. ದೇವರು ನಿಮ್ಮ ಜೊತೆಯಲ್ಲಿ ಯಾವಾಗಲೂ ಇರ್ತಾನೆ. ನೀವು ಮತ್ತ 8ನೇ ಅಧ್ಯಾಯದ ಕುಷ್ಠರೋಗಿ ಆ ಅದ್ಭುತ ಬೇಕಾ, ಲೂಕ 17ನೇ ಅಧ್ಯಾಯದಲ್ಲಿ ಇರುವಂತ ಅದ್ಭುತ ಬೇಕಾ ಅಂತ ನೆನೆಸ್ಕೊಳ್ಳುತ್ತಾ, ದೇವರು ಯೇಸು ಕ್ರಿಸ್ತ ನಮ್ಮನ್ನು ಮುಟ್ಟುವುದಕ್ಕೋಸ್ಕರ ನಾವು ಅದ್ಭುತ ಕಾರ್ಯಕ್ಕೆ, ಅಂದ್ರೆ ನನ್ನ ಬದುಕಲ್ಲಿ ಒಳ್ಳೆ ಆಶೀರ್ವಾದ ಪಡೆದುಕೊಳ್ಳೋ ಪ್ರಿಯರೇ, ಈ ವರ್ಷ ಏನ್ ಮಿಸ್ ಮಾಡಿದ್ದೀರಿ 2026ರಲ್ಲಿ ಅದನ್ನ 2ರಷ್ಟು ಮಾಡಿ ಅಂತ ನಿಮ್ಗೆ ಹೇಳ್ತಾ, ನಾನು ಈ ವಾಕ್ಯಗಳ ಭಾಗದಲ್ಲಿ ನನ್ನನ್ನು ಎಚ್ಚರಿಸಿಕೊಳ್ಳುತ್ತಾ, ಸಮಯ ಕೊಟ್ಟಂತ ದೇವರಿಗೂ ಸಭೆಗೂ ವಂದನೆ ಹೇಳ್ತಾ ಮುಕ್ತಾಯ ಮಾಡ್ಕೊಳ್ತೇನೆ. ಆಮೇಲೆ